ಸ್ನಾಪ್ ಮಾಡೋ ತೋರ್ಸು. ಹಾ ಇನ್ನು ಏನೇನು ಮಾಡುತ್ತೆ, ಏನ್ ಮಾಡುತ್ತೆ? ಸಿರಿ ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಮಾಡು. ತಿನ್ನಮ್ಮ, ನೆಮ್ಮದಿ ಆಗಿ ತಿನ್ನು. ಹೇಗಿದೆ ಮೇಡಮ್? ಚೆನ್ನಾಗಿದ್ಯಾ? ನಮ್ಮ ಮನೆಗೆ ಬನ್ನಿ, ರೆಗ್ಯುಲರ್ ಆಗಿ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಯಪ್ಪ ಇಷ್ಟೊಂದು ಟಾಕ್ಸಿಕ್ ಅಂತ. ಇಬ್ರು ಟಾಕ್ಸಿಕ್ ಇದೀವಿ ಈಕ್ವಲ್. ನಾನು ಇರ್ಲಿಲ್ಲ ಗೈಸ್ ಮುಂಚೆ. ವಾಸ್ ಅ ವೆರಿ ಸ್ವೀಟ್ ಪರ್ಸನ್, ಬಟ್ ಇವ್ರ ಜೊತೆ ಸೇರಿ ಸೇರಿ ಐ ಬಿಕೇಮ್ ಅ ಲಾಟ್ ಆಫ್ ಟಾಕ್ಸಿಕ್. ಹಲೋ ಸುಳ್ಳು ಸುಳ್ಳು ಹೇಳ್ತಾ ಇದ್ದೀನಿ ನಾನು ಮಾತಾಡೋದು. Hey guys, what's up? Welcome back to my YouTube channel. So guys, ಇವತ್ತು ನಾನು BMW ಓಡಿಸ್ತಾ ಇದೀನಿ ಫಾರ್ ಸೆಕೆಂಡ್ ಟೈಮ್ ಇನ್ ಮೈ ಲೈಫ್. ಸೊ ಹೇಗ್ ಅನಿಸ್ತಿದೆ ಎಲ್ಲಿ ಓಡಿಸ್ತಾ ಇದೆ? ಗೈಸ್? ಜಿಮ್ಗೆ ಹೋಗ್ಬಿಟ್ಟು ಈ ಮನುಷ್ಯ ಆಲ್ಮೋಸ್ಟ್ 3 ಗಂಟೆ, ಎಷ್ಟು ಟೈಮ್ ಇವಾಗ ಅವಿ? 3:30 ಆದ್ರೂ ಇನ್ನ ಮುಗ್ದಿಲ್ಲ ಗೈಸ್. ಇನ್ನ ಬಟ್ಟೆ ಹಾಕೋಬೇಕು, ಇನ್ನ ಊಟ ಮಾಡ್ಬೇಕು. ತಿಂದಿದ್ದೀನಿ ಎಷ್ಟು 7 ಮೊಟ್ಟೆ ತಿಂದಿದ್ದೀನಿ ಒನ್ ಟೈಮಿಗೆ. 3 ಟೈಮಿಗೆ ಎಷ್ಟು ತಿನ್ಬೇಕು? 20 ಮೊಟ್ಟೆ ತಿನ್ಬೇಕು ನಾನು. ಸಚ್ ಅ ಡೆಡಿಕೇಟೆಡ್ ಪರ್ಸನ್ ಗೈಸ್. ಕೈ ಕಾಲೆಲ್ಲ ನಡುಗ್ತಾ ಇತ್ತು ಇವಾಗ. ನಾನು ಸುಮ್ಮನೆ ಅಯ್ಯೋ ಅಷ್ಟು ವರ್ಕೌಟ್ ಮಾಡಿದ್ದೀನಿ, 2 ಅವರ್ ವರ್ಕೌಟ್ ಮಾಡಿದ್ದೀನಿ. ತುಂಬಾ ದಿನ ಆಗೈತೆ, ಅಲ್ಲಿ ತುಂಬಾ ವರ್ಕೌಟ್ಸ್ ಮಾಡಕ್ಕಾಗ್ತಲ್ಲ, ತುಂಬಾ ದಿನ ಆಗೈತಲ್ಲ. ಕೈ ಕಾಲೆಲ್ಲ ನಡುಗುತ್ತೆ, ಸುಸ್ತಾಗುತ್ತೆ ಬೇಗ ಬೇಗ. ಇದೆಲ್ಲ ನಡೀತೈತೆ, ಅದಕ್ಕೋಸ್ಕರ. ಕೋರ್ಸ್ ಸ್ಟ್ರೆಂತ್ ಇಲ್ಲ. ಮುಂಚೆ ಎಲ್ಲ ಹೆಂಗಿತ್ತು ಬಾಡಿ ನಂದು ಒಂಥರ ಸಗದಾಗಿತ್ತು. ನೀನ್ ನೋಡೇ ಇಲ್ಲ ಆ ಬಾಡಿನ, ಹಂಗಿದ್ದೆ ನಾನು. ಅನ್ಫಾರ್ಚುನೇಟ್ಲಿ ಏನ್ ಮಾಡಕ್ಕಾಗತ್ತೆ, ನೋಡ್ತೇವೆ ನೆಕ್ಸ್ಟ್. ಆಮೇಲೆ ನಿಂಗೆ ಇನ್ನೊಂದು ಮ್ಯಾಟ್ರ್ ಗೊತ್ತಾ? ನಾನು ಈಗ ಜಿಮ್ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಟ್ರಾ ಬೈಸೆಪ್ಸ್ ಎಲ್ಲ ಬಿಲ್ಡ್ ಮಾಡ್ತಾ ಇದ್ದೀನಿ, ಗೊತ್ತಲ್ಲ? 3 ತಿಂಗಳಿಂದ ಇದೇ ಮಾತು ಕೇಳಿ ನಾ ಸಣ್ಣ ಓಕೆ ಓಕೆ. ಬಟ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಗೈಸ್. ಆಕ್ಚುಲಿ ತುಂಬಾ ನಡುಗ್ತಾ ಐತೆ, ಕಾಲೆಲ್ಲ ನಡುಗ್ತಾ ಐತೆ. ನನಗೆ ನಿಂತ್ಕೊಳ್ಳೋಕೆ ಚಪ್ಲಿ ಹಾಕೊಂಡ್ ಬಂದಿಲ್ಲ. ನೋಡಿ ಇಲ್ಲಿ, ಇಲ್ಲಿ ಇಲ್ಲಿ ಚರ್ಮ ಐತೈತೆ ನೋಡು. ಈ ಕಾಲಲ್ಲಿ ಐತೈತೆ, ಈ ಕಾಲಲ್ಲಿ ಐತೈತೆ. ಅಂತದೇನ್ ಮಾಡ್ಸ್ಬಿಟ್ರೆ ರೋಡಲ್ಲಿ ಓಡಿಸಿದ್ರ ನಿನ್ನ? ರೋಡಲ್ಲ, ಅಲ್ಲೇ ಮ್ಯಾಟ್ ಮೇಲೆ. ನಾನು ಶೂ ಹಾಕೊಂಡ್ ಮಾಡಲ್ಲ, ಬಿಕಾಸ್ ನನಗೆ ಅದು ಅಷ್ಟು ಗ್ರಿಪ್ ಸಿಗಲ್ಲ ಕಾಲ್ಗೆ ಅಂತ. ನಾನು ಮುಂಚೆ ಅಥ್ಲೇಟ್ ಇದ್ದನಲ್ಲ, 100 ಮೀಟರ್ ಎಲ್ಲ ಓಡ್ತಾ ಇದ್ದೆ, ಯೂನಿವರ್ಸಿಟಿ ಎಲ್ಲ ಆಡಿದ್ದೀನಿ ನಾನು. ಅವಾಗ ನಾನು ಶೂಸ್ ಹಾಕೊಂತಲ್ಲ, ಖೋಖೋ ಎಲ್ಲ ಆಡ್ತಾ ಇದ್ದೆ ನಾನು. ಅವಾಗೆಲ್ಲ ಶೂ ಹಾಕಿರ್ಲಿಲ್ಲ, ನಂಗೆ ಅಭ್ಯಾಸ ಇಲ್ಲ. ಊರಲ್ವಾ, ಅಲ್ಲೆಲ್ಲ ನಾನು ಬರೀ ಕಾಲಲ್ಲಿ ಆಡ್ತಾ ಇದ್ದೆ. 100 ಮೀಟರ್ ಬರೀ ಕಾಲಲ್ಲಿ ಓಡ್ತಾ ಇದ್ದೆ ನಾನು. ಹಂಗೆ ಅಭ್ಯಾಸ ಆಗಿರೋದ್ರಿಂದ ನಾನು ಶೂಸ್ ಕಡಿಮೆ ಹಾಕೋದು. ಥ್ರೆಡ್ಮಿಲ್ ಆದ್ರೆ ಆಗ್ತಿದ್ದೆ, ನನ್ನ ಜಿಮ್ಮಲ್ಲೂ ಅಷ್ಟೇ. ಥ್ರೆಡ್ಮಿಲ್ ಆದ್ರೆ ಆಗ್ತಿದ್ದೆ, ನಾರ್ಮಲ್ ವರ್ಕೌಟ್ಸ್ಗೆ ಆಗ್ತಾ ಇರ್ಲಿಲ್ಲ. ಬೆಳಿಗ್ಗೆ ನಾನು 7 ಗಂಟೆಗೆ ಎದ್ದಿದ್ದೆ. ನಾನು ಎದ್ಬಿಟ್ಟು ಡೈಜೆಷನ್ ಆಗಿರ್ಲಿಲ್ಲ ಪ್ರಾಪರ್, ಒಂದು ಲೂಸ್ ಮೋಷನ್ ಅದು ಇದೆಲ್ಲ ಆಗಿ, ಮತ್ತೆ ಒಂದಷ್ಟು ಟ್ಯಾಬ್ಲೆಟ್ಸ್ ಹಾಕೊಂಡು ಮಲ್ಕೊಂಡು ಮತ್ತೆ ಎದ್ದು ವರ್ಕೌಟ್ಗೆ ಹೋಗಿ 2 ಅವರ್ ವರ್ಕೌಟ್ ಮಾಡಿ ವಾಪಸ್ ಬಂದಿದ್ದೆ. ಬಟ್ ಆಕ್ಚುಲಿ ಡೆಡಿಕೇಶನ್ ಚೆನ್ನಾಗಿದೆ ಸೆಮಾರ್ದು. ಎದೋಳಲ್ಲ ಅವ್ರು, ಯೂಶಲಿ ಮಾರ್ನಿಂಗ್ ಎದೋಳಲ್ಲ, ಬಟ್ ಆದ್ರೂ ಎದ್ಬಿಟ್ಟು ಹೋಗ್ತಾರೆ. ಇನ್ನು 11 ಗಂಟೆಗೆ ಎದ್ಬಿಟ್ಟು ಹೋಗೋದು, 8 ಗಂಟೆಗೆ ಹೋಗ್ಬೇಕು ನೀವು. ಹೋಗ್ಬೇಕನ್ನೋದಷ್ಟೇ ನನ್ನ ತಲೆಯಲ್ಲಿ ಇರುತ್ತೆ. ಎಷ್ಟು ಗಂಟೆಗೆ ಹೋದ್ರು ಪರವಾಗಿಲ್ಲ, ನಾನು ಹೋಗ್ಬೇಕಷ್ಟೇ. ಎವ್ರಿ ಡೇ ನಾನು ಮಿಸ್ ಮಾಡಬಾರ್ದು, ಹೋಗ್ಬೇಕು. ಡಯಟ್ ಅಂತೂ ನಾನು ಸ್ಕಿಪ್ ಮಾಡಲ್ಲ ಬಿಡಿ. ತಿನ್ನೋದು ಅಂದ್ರೆ ಸ್ಟ್ರಿಕ್ಟ್. ನಾನು ಇದು ತಿಂತೀನಿ, ಇದೇ ತಿಂತೀನಿ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಜಸ್ಟ್ 1 ವಾರ ಆಗಿ ಸ್ಟಾರ್ಟ್ ಮಾಡಿ ಆಲ್ರೆಡಿ ನಾನು 7 ಮೊಟ್ಟೆ ತಿಂತಾ ಇದ್ದೀನಿ ಒಂದೊಂದು ಟೈಮಿಗೆ. 3 ಟೈಮಿಗೆ 20 ಮೊಟ್ಟೆ ತಿನ್ಬೇಕು ನಾನು, ಬಿಕಾಸ್ ಅದು ನನಗೆ ಸ್ಟ್ರಿಕ್ಟ್ ಆಗಿ ಹೇಳಿರೋದು ನಮ್ಮ ಟ್ರೈನರ್ ಅಮಿತ್ ಅಂತ. ಅವರು ಇವ್ರದ್ದು ಈ ತರ ಜಿಮ್ದು ಇದೆ. ನಂದು ಹೆಂಗ್ ಗೊತ್ತಾ, ಮಾರ್ನಿಂಗ್ ಎಕ್ಸಾಕ್ಟ್ ನಾನು 9 ಗಂಟೆಗೆ ಎದ್ಬಿಡ್ಬೇಕು ಮಾರ್ಕೆಟ್ ನೋಡಕ್ಕೆ. ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ಆಲ್ಮೋಸ್ಟ್ 1 ವಾರ ಆಗ್ತಾ ಬರ್ತದೆ. ಸೊ ಮತ್ತೆ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡಿದ್ದೀನಿ. ಸೊ 9 ಗಂಟೆಗೆ ಎದ್ಬಿಟ್ಟು 3:30ವರೆಗೂ ನಾನು ಮಾಡಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಏನಾಗ್ತದೆ ಅಂದ್ರೆ, ಇಲ್ಲಿ ಕಾಂಟೆಂಟ್ ಕ್ರಿಯೇಷನು, ವ್ಲಾಗಿಂಗು ಮತ್ತೆ ಅದು ಟ್ರೇಡಿಂಗ್ ಮ್ಯಾನೇಜ್ ಮಾಡೋದು ಸ್ಲೈಟ್ ಆಗಿ ಕಷ್ಟ ಆಗ್ತದೆ. ಸೀರೀಸ್ ಸ್ಟಾರ್ಟ್ ಆಮೇಲೆ ಕಾನ್ಸೆಪ್ಟ್ಸ್ ನಾನು ಪ್ಲಾನ್ ಮಾಡ್ಬೇಕು, ಲೈಕ್ ಏನ್ ಮಾಡ್ಬೋದು ಏನು ಅಂತ. ಆಮೇಲೆ ಟ್ರೇಡಿಂಗ್ ಪ್ಲಾನ್ ಮಾಡ್ತೀನಿ, ಎಕ್ಸಿಕ್ಯೂಷನ್ ಇವ್ಳು ನೋಡ್ಕೊಬೇಕು. ಸೊ ಆ ತರ ಡಿವೈಡ್ ಮಾಡ್ಕೊಂಡಿದೀವಿ. ಆದ್ರೂ ತುಂಬಾ ಹೆಕ್ಟಿಕ್ ಆಗ್ತಾ ಇದೆ ಕೆಲಸ, ಜಾಸ್ತಿ ಹೆಕ್ಟಿಕ್ ಆಗ್ತಾ ಇದೆ. ಇದೆಲ್ಲದ್ರ ಜೊತೆಗೆ ಇವಾಗ ಏನಂತ ಅಂತಾರೆ, ನನಗೆ ಪ್ರಾಪರ್ ಡೈಜೆಷನ್ ಬೇರೆ ಆಗ್ತಾಯಿಲ್ಲ. ಸಡನ್ ಆಗಿ ತಿನ್ನಕ್ ಜಾಸ್ತಿ ಮಾಡ್ಬಿಟ್ಟಿದ್ದೇನೆ. ಇವಾಗ ಡೈಜೆಸ್ಟ್ ಆಗಲ್ಲ, ನಿದ್ದೆ ಬರಲ್ಲ ಕರೆಕ್ಟ್ ಆಗಿ. ಮಧ್ಯರಾತ್ರಿ ಎಲ್ಲ ಮರ್ಕೊಂಡು ಒದ್ದಾಡ್ಬೇಕು. ಅದಕ್ಕೆ ಇದಾರ್ಡರ್ ಮಾಡಿ ಮನೇಲೆಲ್ಲ ಥ್ರೆಡ್ಮಿಲ್ ಎತ್ತಿಸ್ಕೊಂಡು ಅದನ್ನೇ ಮನೆಯಲ್ಲೇ ಮಾಡೋದು. ಥ್ರೆಡ್ಮಿಲ್ ಊಟ ಆದ ತಕ್ಷಣ ವಾಕ್ ಮಾಡೋದು. ಇಲ್ಲ ಅಂತ ಅಂದ್ರೆ ಡೈಜೆಸ್ಟ್ ಆಗಲ್ಲ. ಹಿಂಗಾದ್ರೆ ಕಷ್ಟ ಆಗುತ್ತೆ. ಅದು ಬ್ಲೋಟಿಂಗ್ ಇಶ್ಯೂ ಬರೋದು, ಕಾರ್ಡಿಯಾಕ್ ಅರೆಸ್ಟ್ ಆಗ್ಬಿಡೋದು, ಎಲ್ಲಾದ್ರೂ ಸ್ಟಕ್ ಆಗ್ಬಿಡೋದು, ಉಸಿರಾಡಕ್ ಕಷ್ಟ ಆಗೋದು, ಈ ತರ ಎಲ್ಲ ಆಗ್ಬಿಡುತ್ತೆ. ಮಾಡ್ಬೇಡಪ್ಪ ನೀನು. ಜಾಸ್ತಿ ವೇಟ್ ಎಲ್ಲ ಅಷ್ಟೊಂದು ಎತ್ತಕ್ ಹೋಗ್ಬೇಡ. 30 kg ಎತ್ತಿದಾರಂತೆ ಗೈಸ್ ಇವತ್ತು. ಅಂದ್ರೆ ವಾಕಿಗೆ ಎತ್ತಿದ್ದೀನಿ, ನಾರ್ಮಲ್ ವಾಕ್ ಮಾಡಕ್ಕೆ, ಬಿಕಾಸ್ ಅದು ಬ್ಯಾಲೆನ್ಸ್ ಆಗಕ್ಕೆ, ಬಾಡಿ ಕೆಳಗಡೆ ಇಟ್ಕೊಂಡು ವಾಕ್ ಮಾಡೋದು, ಕೋರ್ ಸ್ಟ್ರೆಂತ್, ಸ್ಟಾಮಿನಾ ಬಿಲ್ಡ್ ಮಾಡಕ್ಕೆ. ಅದ್ ಬಿಟ್ರೆ ವೆಯ್ಟ್ಸ್ ಹೊಡಿತಾ ಇದೆ ನಾರ್ಮಲ್ ಆಗಿ 15, 10 ಆತರ ಹೊಡಿತಾ ಇದೆ. ಮುಂಚೆ ಚೆನ್ನಾಗಿ ಹೊಡಿತಾ ಇದೆ, 100 kg ಎಲ್ಲ ಹೊಡೆದಿದ್ದೀನಿ ಮುಂಚೆ ತಿಪ್ಟೂರ್ನಲ್ಲಿ ಇದ್ದಾಗ. ಬಟ್ ಇವಾಗ ಅಲ್ಲಿ ನಂದೇ ಜಿಮ್ ಇತ್ತಲ್ಲಮ್ಮ, ನಾನೇ ಓನರು, ನಂದೇ ಜಿಮ್ಮು, ಹೋಗೋದು ಮಾಡೋದು ಬರೋದು. ನೀವೇನ್ ಬಿಡ್ರಿ ಸಾವ್ಕಾರ ಮಂದಿ.
ಕ್ರೇಜಿ. ಅವಾಗಿತ್ತು ಆ ತರ. ಬಟ್ ಬಟ್ ಆಕ್ಚುಲಿ ತುಂಬಾ ಇವಾಗ ಹೆಂಗಾಗ್ಬಿಡಿದೆ ಅಂದ್ರೆ ಮುಂಚೆ ನಾವು ಸ್ವಲ್ಪ ಫ್ರೀ ಆಗಿದ್ವಿ, ಬಟ್ ಇವಾಗ ಎಲ್ಲೂ ಫ್ರೀ ಟೈಮೇ ಸಿಗ್ತಿಲ್ಲ. ಇದ್ ಮುಗಿದ್ಮೇಲೆ ನೆಕ್ಸ್ಟ್ ಏನ್ ಈ ತರ ಪ್ಲಾನ್ ಮಾಡ್ಕೊಂಡು ಫುಲ್ ಹಿಂಗ್ ಡೆಡಿಕೇಟೆಡ್ ಆಗ್ಬಿಡಿದೆ. ಪ್ಲಾನ್ ಮಾಡ್ತಾ ಇದೀನಿ ನಾನು, ಜಿಮ್ದು ಸೀರೀಸ್ ಸ್ಟಾರ್ಟ್ ಮಾಡೋಣ, ಸೀರೀಸ್ ತರ ಮಾಡೋಣ, ವ್ಲಾಗ್ಸ್. ಜಿಮ್ ಅದಕ್ಕೆ ಒಂದ್ ಪೇಜ್ ಮಾಡೋದು, ಅದ್ರಲ್ಲೇ ವ್ಲಾಗ್ಸ್ ಮಾಡೋದು. ಓಕೆ. ಲೈಕ್ ಜಿಮ್ಗೆ ಹೋಗೋದು, ಏನೇನ್ ತಿಂತಾ ಇದೀನಿ, ಹೆಂಗ್ ಇಂಪ್ರೂವ್ ಆಗ್ತಾ ಇದೀನಿ ನಾನು. ಬಿಕಾಸ್ ಎಷ್ಟೊಂದ್ ಜನ ಸಣ್ಣ ಇರ್ತಾರೆ, ಅವ್ರಿಗೆ ಆಸೆ ಇರುತ್ತೆ ಹೆಂಗೆ ದಪ್ಪ ಆಗ್ಬೇಕು. ಎಷ್ಟೊಂದ್ ಜನಕ್ಕೆ ಅದೇ ಅಲ್ವಾ ಆಸೆ, ದಪ್ಪ ಆಗೋದು ಹೆಂಗೆ, ದಪ್ಪ ಆಗ್ಬೇಕು. ಸಣ್ಣ ಇರೋರಿಗೆಲ್ಲ ಅದ್ ಪ್ರಾಬ್ಲಮ್ ಇರುತ್ತೆ. ಹುಡುಗರು ಎಷ್ಟೊಂದ್ ಜನ ಸಣ್ಣ ಇರ್ತಾರೆ, ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಹೆಂಗ್ ಬ್ರೋ ದಪ್ಪ ಆಗೋದೇನು ಅಂತ. ನಾನು 3 ತಿಂಗಳಿಗೆ ದಪ್ಪ ಆಗ್ಬಿಡ್ತೀನಿ, ನನಗೆ ಅದು ಗೊತ್ತು. ಬಿಕಾಸ್ ಆ ರೂಟೀನ್ ಅಲ್ಲಿ ಇದೀನಿ ನಾನು. ಅಕಸ್ಮಾತ್ ಇಂಟ್ರೆಸ್ಟೆಡ್ ಇದ್ರೆ ಹೇಳ್ರಿ, ಮಾಡ್ರಿ ಬ್ರೋ ಜಿಮ್ ಬ್ಲಾಗ್ ಅಂತ. ಸೊ ನಾನು ಮಾಡ್ತೀನಿ. ಅದು ಡೈಲಿ ಬ್ಲಾಗ್ ತರ, ಇದ್ರ ತರ ಮಾಡಲ್ಲ, ಡೈಲಿ ಬ್ಲಾಗ್ ತರ. ನಾನು ಇನ್ನೊಂದು ಪ್ಲಾನ್ ಮಾಡ್ತಿದ್ದೆ, ಎಷ್ಟೊಂದ್ ಜನನು ಕೇಳಿದ್ದಾರೆ ಟ್ರೇಡಿಂಗ್ ಬಗ್ಗೆನೂ ಒಂದು ಬ್ಲಾಗ್ ಮಾಡಿ ಅಂತ. ಅದ್ರದ್ದೇ ಪೇಜ್ ಕ್ರಿಯೇಟ್ ಅದ್ರದ್ದು ನಾನು ಫಸ್ಟ್ ಯೋಚನೆ ಮಾಡ್ತೀನಿ ಗೈಸ್. ಅದೇನಾಗುತ್ತೆ ಗೊತ್ತಾ ಗೈಸ್, ಅದು ಇವಳೇನೋ ಕೊಡೋದು, ನಿಮಗೆ ಅದು ಇದಾಗೋದು, ಅದು ಪ್ರಾಬ್ಲಮ್ ಆಗ್ಬಾರ್ದು. ಅವಳ ಹೆಸರು ಕೆಡಿಸ್ಕೊಳ್ಳೋ ತರ ಇರಬಾರ್ದು. ಅದು ಫೇಸ್ ಟು ಫೇಸ್ ಇದ್ರೆ ಏನೋ ಒಂದು ಹೇಳ್ಕೊಟ್ಬಿಡ್ಬೋದು. ಆ ಜಾಗದಲ್ಲಿ ಇದ್ರು ಏನಾರು ಒಂದು ಕ್ಯಾಮ್ರಲ್ಲಿ ಹೇಳ್ಕೊಡೋದಂದ್ರೆ ನಿಮ್ದೇನ್ ಡೌಟ್ಸ್ ಇದೆ ನಾನು ಹೆಂಗೆ ವಿಡಿಯೋ ಬಂದು ಕ್ಲಿಯರ್ ಮಾಡ್ಲಿ, ಅದು ಕಷ್ಟ ಆಗುತ್ತೆ. ಒಂದೊಂದು ಡೌಟ್ ಹೇಳ್ಕೊಂಡು ಲೈವ್ ಸ್ಟ್ರೀಮ್ ಮಾಡ್ಬೋದು, ಅದಕ್ಕೆ ಲೈವ್ ಮಾಡ್ಬೋದು. ಲೈವ್ ಬಟ್ ನಾನೇ ಅಲ್ಲಿ ಫುಲ್ ತಲೆ ಯಾವಾಗಲೂ ಅಲ್ಲಿಗೆ ಮಾಡಕ್ಕಾಗಲ್ಲ. ಬಟ್ ಲೈವ್ ಸ್ಟ್ರೀಮ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಗೊತ್ತಾ ಗೈಸ್, ನಾನು ಯೂಶಲಿ ನಾನು ಟ್ರೇಡಿಂಗ್ ಮಾಡ್ಬೇಕಾದ್ರೆ ನಾನು ಫೋನ್ ಆ 10 ಫ್ಲೈಟ್ ಮೋಡಲ್ ಹಾಕ್ತೀನಿ ಲ್ಯಾಪ್ಟಾಪ್ ಅಲ್ಲಿ ಮಾಡೋದ್ರಿಂದ. ಬಿಕಾಸ್ ನಂಗೆ ಯಾವ್ದೇ ರೀತಿಯ ಡಿಸ್ಟ್ರಾಕ್ಷನ್ ಆಗ್ಬೋದು. ಇವಾಗ ಲೈವ್ ಸ್ಟ್ರೀಮ್ ಮಾಡ್ತಾ ನಾನು ಇಲ್ಲಿ ಟ್ರೇಡಿಂಗ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಫುಲ್ ಟೈಮ್ ಮಾಡಕ್ ಆಗಲ್ಲ ಬಿಡ್ರಿ. ಅದ್ರದ್ದು ಇವಳು ಅಡ್ವೈಸ್ ಕೊಟ್ರು ಕೂಡ ಅದು ವರ್ಕ್ ಆಗಿಲ್ಲ, ಆಮೇಲೆ ಸುಮ್ನೆ ಇವಳಿಗೆ ಬ್ಯಾಕ್ಲಾಶ್. ಅದು ನನಗೆ ಗೊತ್ತು. ಇವಳು ಮಾಡ್ಕೊಳ್ಳೋದು ಫೈನ್, ಬಟ್ ನಿಮಗೆ ಹೇಳ್ಬೇಕಂದ್ರೆ ಪ್ರಾಪರ್ ಲೈವ್ ಸ್ಟ್ರೀಮ್ ಅಲ್ಲಿ ಕುತ್ಕೊಂಡು ಒಂದು ಸೆಟಪ್ ಇದ್ರೆ ಅದ್ರಲ್ಲಿ ಮಾಡ್ಕೊಬಹುದು. ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ನೋಡೋಣ, ಎಲ್ಲದಕ್ಕೂ ಪ್ಲಾನ್ ಮಾಡ್ತೀವಿ. ನಮ್ದು ಜಿಮ್ ಮಾಡ್ಬೇಕಂದ್ರೆ ಹೇಳಿ. ಸೊ ಐ ವಿಲ್ ಡೂ ಇಟ್ ರೆಗ್ಯುಲರ್ಲಿ ಎವ್ರಿ ಡೇ. ನಂದು ತೋರಿಸ್ತೀನಿ ಯಾವ ತರ ಇಂಪ್ರೂವ್ಮೆಂಟ್. ಅದು ನಿಮ್ಗೆ 30 ದಿನಕ್ಕೆಲ್ಲ ಇಂಪ್ರೂವ್ಮೆಂಟ್ ಕಾಣಿಸ್ಬಿಡುತ್ತೆ ನನ್ನ ಬಾಡಿನ. ಸರಿ, ಬೇಗ ರೆಡಿ ಆಗ್ಬಿಟ್ಟು ಬರ್ತೀರಾ? ಹೋಗಿ ರೆಡಿ ಆಗಿ ಬರ್ತೀನಿ ಗೈಸ್. ಹೆವಿ ಸುಸ್ತು, ಹೆವಿ ಅಂದ್ರೆ ಹೆವಿ ಸುಸ್ತಾಗುತ್ತೆ. ನೋಡೋಣ, ಒಂದ್ ವಾರ ಆದ್ರೂ ಟ್ರೈ ಮಾಡ್ಬೇಕಲ್ಲ, ಹಾರ್ಡ್ ವರ್ಕ್. ಇವಾಗ ನಾನು ಒಂದ್ ಸ್ವಲ್ಪ ರೀಲ್ಸ್ ಕಾನ್ಸೆಪ್ಟ್ ಇದೆ. ಸೊ ಅದ್ರ ಪ್ರಕಾರ ಅದನ್ನ ಸ್ವಲ್ಪ ಪ್ಲಾನಿಂಗ್ ಮಾಡಕ್ ಹೋಗ್ತಾ ಇದೀನಿ ನಾನು ಮತ್ತೆ ಅವಿ ಅವರು. ಸೊ ಹೋಗ್ತಾ ಇದೀವಿ, ಹೋಗೋಣ. ಹಂಗೆ ಸ್ವಲ್ಪ ಫೋಟೋಸ್ ಇಟ್ಕೊಂಡು ಒಳ್ಳೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರೋಣ. ಸೊ ಲೆಟ್ಸ್ ಗೋ. ರೆಡಿ ಆಗಿ ಹೋಗಿದ್ದಾರೆ, ಅಲ್ವರೆಗೂ ನಾವು ಟೈಮ್ ವೇಸ್ಟ್ ಮಾಡೋದ್ ಬೇಡ. ಬಿಕಾಸ್ ಇವಾಗ ಹೆಂಗಾಗಿದೆ ಅಂದ್ರೆ ಎವ್ರಿ ಮಿನಿಟ್ ಮ್ಯಾಟರ್ಸ್, ಎವ್ರಿ ಸೆಕೆಂಡ್ ಮ್ಯಾಟರ್ಸ್ ಹಂಗಾಗಿದೆ. ಇಷ್ಟು ದಿನ ಏನೋ ಫ್ರೀ ಆಗಿ ಪರವಾಗಿಲ್ಲ 2 ದಿನಕ್ಕೆ ಒಂದ್ಸಲ ವ್ಲಾಗ್ ಈ ತರ ಅನ್ಕೋತಿದ್ವಿ. ಬಟ್ ಇನ್ನೊಂದೇನೋ ಯೋಚನೆ ಮಾಡ್ತಾ ಇದೀವಿ, ಅದು ಹೇಳ್ತೀನಿ ನಾನು SMR ಜೊತೆ ಇದ್ದಾಗ್ಲೇ ಹೇಳ್ತೀನಿ. ಸೊ ಬನ್ನಿ, ಲೆಟ್ಸ್ ಗೋ. ನನ್ನ ಪರಿಸ್ಥಿತಿ ಯಾವ ತರ ಇದೀನಿ ಅಂದ್ರೆ, ಯಾರ ಕೈಗೂ ಸಿಗದೆ ಯಾವ್ದಾದ್ರು ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರ್ಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೀನಿ ಈಗ. ಖುಷಿ ಇದೆ ತುಂಬಾ ದಿನ ನಾನೇ ಹಂಗೆ ಕರ್ಕೊಂಡೆ ವಾಕ್ ಮಾಡಿ ಬೇರೆ ಫುಟ್ ಅಲ್ಲಿ ಅಂತ. ನಾನು ದೇವರಾಣಿ ಎಷ್ಟು ತಡ್ದೆ ಅಂದ್ರೆ ಬೇಡ ಬೇಡ ಅಂದೆ. ಬಾ ಈ ಕಡೆ ಬಾ. ಸಿರಿಗೆ ಏಟ್ ಆಗ್ಬಿಟ್ಟಿದೆ ಗೈಸ್. ಇಲ್ಲಿ ನೋಡ್ರಿ, ಇಲ್ಲಿ ತೋರಿಸ್ತೀನಿ, ಕ್ಯಾಮ್ರಾ ತಗೊಂಬ. ಇಲ್ಲಿ ನೋಡ್ರಿ, ಇಲ್ಲಿ ಕಣ್ಣತ್ರ ಇಲ್ಲಿ ಏಟ್ ಆಗ್ಬಿಟ್ಟೈತೆ. ಕಣ್ಣತ್ರ ಏಟ್ ಆಗ್ಬಿಟ್ಟೈತೆ. ಇಲ್ಲಿ ನೋಡ್ರಿ ಗೈಸ್. ಅಯ್ಯೋ ಎಲ್ಲಿ ಹೋಗ್ಬೇಕೆ? ಅಯ್ಯೋ ಕಿತಾಪತಿ ಕಲ್ತ್ಬಿಟ್ಟೈತೆ. ಮುಂಚೆ ನಾವು ಫಸ್ಟ್ ತೋರಿಸ್ದಾಗ ದಿನ ಮಾತಾಡ್ತಾನೆ ಇರಲಿಲ್ಲ. ಫಸ್ಟ್ ನಾವು ಪರಿಚಯ ತೋರಿಸ್ದಾಗ ನಿಮ್ಗೆ. ಇವಾಗ ಎಷ್ಟು ಮಾತಾಡೋದು ಕಚಪಚ 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 ಅಂತಿರುತ್ತೆ ಯಾವಾಗ್ಲೂ. ಸಿರಿ ನಾನು ಸ್ವಲ್ಪ ದೊಡ್ಡದಾದ್ರೆ ಫುಲ್ ಕಂಟೆಂಟ್ ನಮ್ಗೆ. ಮಾತಾಡ್ಕೊಂಡು ಕರ್ಕೊಂಡು ಓಡಾಡ್ಕೊಂಡು ಅದ್ರಲ್ಲೇ ಕಂಟೆಂಟ್ ಮಾಡೋದು. ಈ ನನ್ನ ಮಕ್ಳು ಇಷ್ಟು ಮಾಡ್ತಾವ್ರೆ, ನೀವೇ ಉತ್ತರ ಕೊಡ್ಬೇಕು. ಇದು ಕಣ್ಣೀರಲ್ಲ. 4 ಬಂದೈತೆ, ಮೇಲೆ 2 ಕೆಳಗಡೆ 2. ಹಿಂಗನ್ನೋ ಸಿರಿ. ಸಿರಿ ಚಪ್ಪಾಳೆ ಕ್ಲಾಪ್ ಮಾಡಿ ತೋರ್ಸು. ಹಾ, ಇನ್ನು ಏನೇನೋ ಮಾಡುತ್ತೆ. ಏನ್ ಮಾಡುತ್ತೆ ಸಿರಿ? ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಮಾಡು. ಓಕೆ. ಸಿರಿ ಬಾಯ್ ಹೇಳು, ಬಾಯ್. ಸಿರಿ ಬಾಯ್ ಮಾಡು, ಬಾಯ್. ಸಿರಿ ಬಾಯ್ ಏನು? ಬಾಯ್. ಬಾಯ್ ಹೇಳು ಅಕ್ಕಂಗೆ. ಬಾಯ್ ಹೇಳು. ಬಾಯ್ ಏನು? ಬಾಯ್ ಏನು? ನೀನ್ ಅನ್ನು ಬಾಯ್ ಏನು? ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಮಾಡಪ್ಪ. ಓ ನನ್ನ ಮಂಗ ಮಾಡ್ಕೊಂಡ್ಬಿಟ್ಟವ್ರೆ ಅಂತ ಗೊತ್ತಾಗ್ಬಿಡ್ತದೆ ಅದಕ್ಕೆ. ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ಇಷ್ಟು ಜನಗಳಾಗಿದ್ರು ಈ ನನ್ನ ಮಗನು, ಈ ಲೋಫರ್ ನನ್ನ ಮಕ್ಳು, ಇವ್ರಿಬ್ರು ಸೇರ್ಕೊಂಡು ಕಲ್ತ್ಬಿಟ್ಟೈತೆ. ಚಿಕ್ಕ ವಯಸ್ಸು ನಾನು
ನಿಮಗೆ ತೋರಿಸ್ದಾಗ ಇಲ್ಲಿ ಒಂದ್ ಸ್ವಲ್ಪನೂ ಮಾತಾಡ್ತಾರಲ್ಲ, ಇವಾಗ ಫುಲ್ಲು ಮಾತಾಡೋದು ಅಂದ್ರೆ ಮಾತಾಡಲ್ಲ, ಚೋ ಅಂತ ಏನೇನಾದ್ರು ಅಂತ ಇರುತ್ತೆ. ಅದೇ ಪ್ರಾಬ್ಲಮ್ ಅದ್ರದ್ದು. ಹಾ ನೋಡು ಬಾಜು ಏನೇನೋ ಮಾತಾಡುತ್ತೆ. ಕೊರಿಯನ್ ಭಾಷೆ. ಯಾವ್ದಾದ್ರು ಮೂವಿಗೆ ಇಲ್ಲ ಅಂತ ಅಂದ್ರೆ ಯಾವ್ದಾದ್ರು ಅಡ್ವರ್ಟೈಸ್ಮೆಂಟ್ ಬೇಕಿದ್ರೆ ಕೇಳಿ ಮಗು, ಗಿಫ್ಟ್ ಕೊಡ್ತೀನಿ, ಒಳ್ಳೆ ಪೇಮೆಂಟ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಏನ್ ಬೇಕು ನಿಂಗೆ? ಕೆಳಗಡೆ ಹೋಗ್ಬೇಕದು. ಕೈ ಕೊಡುತ್ತೆ, ಕೊಡು ಅಂದ್ರೆ ಕೊಡಪ್ಪ. ಸಿರಿ ಕೊಡು, ಕೊಡು ಸಿರಿ, ಕೊಡು, ಕೊಡಮ್ಮ, ಕೊಡಮ್ಮ. ಓಯ್ ಕೊಡ್ತಾನೆ ಇಲ್ಲ. ಮುನ್ಸ್ಕೊಂಡ್ಬಿಟ್ಟಿದೆ ಗೈಸ್ ನನ್ನ ಹತ್ರ. ಎಷ್ಟೈತೆ ಸೂಪರ್. ನಂಗೆ ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ ಕಣೆ, ಕಾಲು ಉರಿತೈತೆ, ಕೆಳಗಡೆ ಬ್ಯಾಂಡೇಜ್ ಹಾಕ್ಬೇಕು ಅಂತ ನೋಡಿ ಹೆಂಗ್ ನಡ್ಕೊಂಡು ಹೋಗ್ತೇವೆ. ಗೈಸ್ ಇನ್ನ ಹಾಕೊಂಡಿಲ್ವೇನೋ, ಎಷ್ಟು ಲೇಟ್ ಮಾಡ್ತಾನೆ, ಪ್ರತಿಯೊಂದು ಕೆಲಸ ಲೇಟಾಗಿ ಮಾಡ್ತಾನೆ ಗೈಸ್. ಮಾಡೋ ಕೆಲಸ ಬೇಗ ಮಾಡ್ಬಿಟ್ಟಿನಿ, ಅದಕ್ಕೆ ಇವಾಗ ಎಲ್ಲದನ್ನೂ ಲೇಟಾಗಿ ಮಾಡ್ತೀನಿ. ಎಷ್ಟು ಲೇಟ್ ನೋಡಿ ಗೈಸ್. ಸೊ ಅದಕ್ಕೆ ಇವಾಗ ಪಾನಿಪುರಿ ತಿನ್ನಕಂತ ಬಂದಿದ್ದೀವಿ ನಾನು ಮತ್ತೆ SMR. ಆಫ್ ಮಾಡು ಫೋನ್ನ, ವಿಡಿಯೋ ಅಪ್ಲೋಡ್ ಆಗ್ತೈತ್ರಿ. ಸೌಂಡ್ ಆದ್ರೂ ಕಮ್ಮಿ ಮಾಡು, ಬ್ಲಾಗ್ ಮಾಡ್ತಿಲ್ವಾ ಇಲ್ಲಿ? ಬ್ಲಾಗ್ ಕೇಳಿಸುತ್ತಾ? ಮೈಕ್ ಇಲ್ವಾ ಗೈಸ್? ಇವಾಗ ಪಾನಿಪುರಿ ತಿನ್ನಕಂತ ಬಂದಿದ್ದೀವಿ. ಪಾನಿಪುರಿ ತಿನ್ನೋಣ, ಯಾಕಂದ್ರೆ ಇವರಂತೂ ತಿನ್ನಲ್ಲ, ಬಿಕಾಸ್ ಹಿ ಇಸ್ ಡೂಯಿಂಗ್ ಡಯಟ್, ವರ್ಕೌಟ್ ಮಾಡ್ತಾರೆ. ಅಟ್ಲೀಸ್ಟ್ ನಾವಾದ್ರೂ ತಿನ್ನೋಣ, ಬನ್ನಿ ತಿನ್ಬಿಟ್ಟು. ನೀನ್ ಯಾಕೆ ಇವತ್ತು ಭಯ್ಯ ಕೈಸೋ ಅಚ್ಚಿಗೋ ಇವತ್ತು ಯಾಕೆ ನೀನು ತಪ್ಪ ಬಿಡ್ತಾವ್ರೆ ಬಾಯ್ ಮುಚ್ಕೊಂಡಿರ್ತು, ಬಾಯ್ ಹಂಗೆಲ್ಲ ಮಾಡ್ತಾ ಬಿಡ. ಇವತ್ತು ನೀನು ನನಗೋಸ್ಕರ ಪಾನಿಪುರಿ ಮಾಡು. ನಾನು ಮಾಡೋದು ಭಯ್ಯ ये करेंगे आज, मेरे को बना के देंगे, ठीक है? ಹೋಗು, ನೀನು ನಂಗೆ ಮಾಡ್ಕೊಡ್ಬೇಕು, ತಗೊಳ್ಳಿ ಅವಿ. ಅವತ್ತು ಮಾಡಿದ್ನಲ್ಲೇ, ಇವತ್ತು ಮಾಡು. ಕುತ್ಕೊಬಿಟ್ಟಲ್ಲ ಭಯ್ಯ ರೆಡಿ ಮಾಡ್ಕೊಡ್ತಾರೆ. ಇರು ಭಯ್ಯ ರೆಡಿ ಅಲ್ಲ, ನೀನ್ ಮಾಡು. ರೆಡಿ ಮಾಡ್ಕೊಡ್ಲಿ ಭಯ್ಯ. ರೆಡಿ ಕರ್ನಾ ಹೈ ಕ್ಯಾ? ರೆಡಿ ರೆಡಿ ಕರ್ವಾಕಿದೆ ಇದನ್ನ, ಎಲ್ಲ ರೆಡಿನೇ ಇದೆ. ಗ್ಲೌಸ್ ಹೈ ಭಯ್ಯ? ಗ್ಲೌಸಾ? ಗ್ಲೌಸ್ 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 ಹಾಕೊಂಡು ಮಾಡು. ಓಕೆ, ಫೋನ್ ಬಿಡು ಅಲ್ಲ, ಏನ್ ಮಾಡ್ತೇನೆ, ನೀನೇನ್ ಮಾಡ್ತೀಯ? ओके सारी ನೋಡಿ भैया ग्लव्स कोड़ी भैया, ग्लव्स देना मेरे को, नया वाला नहीं है क्या? नया थे? हाँ नया दे दो. नया देखना पड़ेगा अंत भैया हत्र ग्लव्स ಇಲ್ಲ नया, एक ही एक गया तो गया. ಏನ್ ಮಾಡೋದು ಇವಾಗ? ಬರೀ ಕೈನಲ್ಲೇ ಮಾಡ್ಕೊಡ್ಲಾ? ಮಾಡ್ಕೊಡಾಯ್ತು, ಬಟ್ ಅದನ್ನೆಲ್ಲ ಮುಟ್ಬೇಕಪ್ಪ, ಅವ್ರಿಗೆ ಹೈಜೀನ್ ಆಗಿ ಇರಲ್ವಲ್ಲ. ಬೇರೆಯವ್ರಿಗೆ ಹೈಜೀನ್ ಏನ್ ಮಾಡೋದು? नहीं है भैया, कोई ये भी नहीं है, कवर नहीं है. कवर तो है, कवर दे दीजिए ना, कवर पेन की कर लेंगे. इसमें डाल सकते हैं ना? हाँ अरे नहीं चाहिए, नया वाला दे दो मेरे. ಅವ್ರಿಗೆ ಅವ್ರು ಹಾಕಿರೋದ್ರಲ್ಲೇ ಮಾಡು ಅಂತ ಅಂತವ್ರೆ, ನಾನು ಹೆಂಗ್ ಮಾಡ್ಲಿ? नहीं है क्या? एक है ये तो दे दो. ಗೈಸ್, ಇವತ್ತು SMR ನಮಗೆ ಪಾನಿಪುರಿ ಮಾಡಿ ತಿನ್ನಿಸ್ತಾ ಇದ್ದಾರೆ, ಯಾಕಂದ್ರೆ ನಮ್ಗೆ ತುಂಬಾ ಹೊಟ್ಟೆ ಹಸಿತಿದೆ ಅಂತ. ಇದನ್ನ ನಾನು ಇದ್ರಲ್ಲಿ ಕೋದಂಡರಾಮ ಫಿಲಮ್ ಅಲ್ಲಿ ನೋಡಿದೀನಿ. ಹೊಡೆದೋಗುತ್ತೆ. ಹೊಡೆದಾಕ್ಬೇಡ, ಒಂದೇ ಇರೋದು ಅವ್ರ ಹತ್ರ. ಚೆನ್ನಾಗಿ ಮಾಡ್ಕೊಡು, ಜಾಸ್ತಿ ಸ್ಪೈಸಿ ಬೇಡ, ಸ್ವೀಟ್ ಇರಲಿ. ನನ್ನ ಮೇಲೆ ನಂಬಿಕೆ ಇಟ್ಕೊಂಬೇಡ ನೀನು. ನಿನ್ ಮೇಲೆ ನಂಬಿಕೆ ಇವಾಗ. ನೋ ಚಾನ್ಸ್, ಡೋಂಟ್ ಬಿಲೀವ್ ಮೀ. ಇದು ಪಾನಿಗಂತೆ, ಸದ್ಯಕ್ಕೆ ಇದನ್ನ ತೂತ್ ಮಾಡೋಣ. ಒಂದೇ ನಿಮಿಷ ಬಂದ್ಬಿಡು. ನಾನು ಹ್ಯಾಂಡ್ ವಾಶ್ ಮಾಡಿದ್ದೀನಿ ಗೈಸ್, ತಲೆ ಕೆಡಿಸ್ಕೊಂಬೇಡ್ರಿ. ಸೊ ಅದಾದ್ಮೇಲೆ ಒಂದು ಸ್ವಲ್ಪ ಹಿಂಗೆ ಇಡೋಣ, ಇದನ್ನ ಆಲೂಗೆಡ್ಡೆ ಇಡೋಣ. ಆಲೂಗೆಡ್ಡೆ ಇಟ್ಬಿಟ್ಟು ಒಂಚೂರು ಈರುಳ್ಳಿ ಉಳ್ಳು ತಿನ್ನಲ್ಲ, ಸೊ ಅದ್ರ ಬದಲು ಇಲ್ಲೊಂದು ಕೊತ್ತಂಬರಿ ಸೊಪ್ಪು ಏನೈತೆ ಇದನ್ನ ಹಾಕೋಣ. ಭಯ್ಯ ಓ ಮಸಾಲ ಹಾಕಿದ್ದಾರೆ. ಓ ಸ್ವಲ್ಪ ಇದಾ? ಓಕೆ, ಇದನ್ನೊಂದು ಚೂರು ಎಕ್ಸ್ಟ್ರಾ ಹಾಕೋಣ, ಚೂರು ಪಿಂಕ್ ಸಾಲ್ಟ್ ಸ್ವಲ್ಪ ಜಾಸ್ತಿ ಹಾಕು. ಓಕೆ, ಒಂದು ಸ್ವಲ್ಪ ಪಿಂಕ್ ಸಾಲ್ಟ್ ಜಾಸ್ತಿ ಹಾಕೋಣ. ಆಮೇಲೆ ಒಂದು ಸ್ವಲ್ಪ ಉಪ್ಪನ್ನ ಹಾಕೋಣ. ಅದಾದ್ಮೇಲೆ ಒಂಚೂರು ಖಾರ ಪುಡಿ ಥರ ಇರೋದನ್ನ ಹಾಕೋಣ. ಇದನ್ನೆಲ್ಲ ಹಾಕಿ ಇವಾಗ ಭಯ್ಯ इसमें ही डालना है क्या? ऐसा डाल के देना क्या? ओ भाई so much excited guys. ತಿನ್ನು, ಹೇಗಿದೆ ಹೇಳು? ಜೀವನದಲ್ಲಿ ಏನೇನೋ ಮಾಡಿದೀನಿ, ಫೈನಲಿ ಪಾನಿಪುರಿ ಮಾಡಕ್ ಕರ್ಕೊಂಡ್ ಬಂದ್ಬಿಟ್ಟು ನೆಕ್ಸ್ಟ್ ಬೀದಿ ಕರ್ಕೊಂಡ್ ಬಂದ್ಬಿಡ್ತಾರೆ. ಡಿಪ್ರೆಷನ್
ನಾನೇನು ಹೊಸ್ದಾಗೇನು ಮಸಾಲ ಹಾಕಿ ರೆಡಿ ಮಾಡಿಲ್ಲ, ಅವ್ರು ಹಾಕಿದ ಆಲೂಗಡ್ಡೆನೇ ಹಾಕೊಟ್ಟಿದ್ದೀನಿ. ರಿಯಾಕ್ಟ್ ಮಾಡ್ಬೇಡ ಹೊಸ್ದಾಗಿ. ಇನ್ನೊಂದು ಮಾಡು ಇನ್ನೊಂದು ಮಾಡ್ಬೇಕಾ? ಒಂದು ಪ್ಲೇಟ್ ಎಲ್ಲ ಆಗಲ್ಲ. ಅಯ್ಯೋ ಎಲ್ಲಿಂದ ಮಾಡ್ಲಿ ಒಂದು ಪ್ಲೇಟು? ಮಾಡು ಶಶಿ. ಹೆಂಗ್ ಮಾಡ್ಲಿ ಒಂದು ಪ್ಲೇಟು? ಹಾಯ್ ಬ್ರೋ, ಚೆನ್ನಾಗಿ ಬ್ರೋ ವಿಡಿಯೋ ಮಾಡ್ತಾ ಬ್ರೋ, ನಿಮಿಷ ಇರಿ ಬ್ರೋ. ಓಕೆ 2 ನಿಮಿಷ ಮುಗ್ದೋಗುತ್ತೆ. ಆಲೂಗೆಡ್ಡೆ ಹಿಂಗೆ ಇಡೋಣ. ಆಲೂಗೆಡ್ಡೆ ಇಟ್ಬಿಟ್ಟು ಮತ್ತೆ ಇದನ್ನ ಹಾಕ್ಬೇಕಾ? ಮಸಾಲ ಹಾಕ್ಬಾರ್ದು, ನೈ ಡಾಲ್ನ ಈಗ ಜ್ಯಾದಾ ಬರೇ ಸೂಕಾಗಿ ಮಾತ್ರ ಮಸಾಲ ಹಾಕ್ಬೇಕು. ಆಲ್ರೆಡಿ ಅದಕ್ಕೆ ಮಸಾಲ ಕಲ್ಸ್ಬಿಟ್ಟವ್ರಂತೆ, ಸೊ ಮಸಾಲ ಹಾಕ್ಬೇಡ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬದಲು ನಾರ್ಮಲ್ ಆಗಿ ಕೊಡೋಣ ಇವಾಗ. ಹೇಗೆ ಅನಿಸ್ತಾ ಇದೆ? ಏನು ನಾನೇನು ಮಾಡಿಲ್ಲ ಅಷ್ಟೊಂದೆಲ್ಲ ಇದು ಮಾಡಬೇಡ. ಚೆನ್ನಾಗಿದೆಯಾ? ನಂಗೆ ಗೊತ್ತಿತ್ತು. ಯಾಕೆ ಹೇಳು? ಬೈಯಾಗ ನಾನೇ ಹೇಳಿದ್ ಮಾಡಕ್ಕೆ. ಇವಾಗ ಸ್ವೀಟ್ ತಿನ್ಸು. ಏನು ಸ್ವೀಟ್ ತಿನ್ಸು? ಇಲ್ಲ ಇಲ್ಲ ಸ್ವೀಟ್ಸು. ಸ್ವೀಟ್ ನೀರು ಹಾಕು. ಸ್ವೀಟ್ ನೀರಲ್ಲಿ ಸ್ವೀಟ್ ನೀರು. ಓಕೆ, ನಂಗೆ ಗೊತ್ತಿಲ್ಲ ಕಣೆ, ನನಗೆ ಹೇಳ್ಬೇಕು ತಾನೇ ನೀನು ಏನು ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನಂಗೆ ಅರ್ಥ ಆಗುತ್ತೆ. ಅಲ್ಲ ಸ್ವೀಟ್ ತಿನ್ಸು ಅಂತಾರೆ, ಯಾವ ಸ್ವೀಟ್ ತಿನ್ನಿಸ್ತೀವಿ ಅಂತ ನೋಡ್ತಾ ಇದ್ದೀನಿ ನಾನು. ಓಕೆ ತಿನ್ನಮ್ಮ, ನಿಮ್ದು ಯಾಕೆ ತಿನ್ನು. ಹೇಗಿದೆ ಮೇಡಮ್? ಚೆನ್ನಾಗಿದೆಯಾ? ನಮ್ಮ ಮನೆಗೆ ಬನ್ನಿ, ರೆಗ್ಯುಲರ್ ಆಗಿ ಮಾಡ್ಕೊಡ್ತೀನಿ. ಇನ್ನೊಂದು ಸ್ವೀಟ್ ಬೇಕಾ? ಬರ್ತೀರಾ ನಮ್ಮ ಮನೆಗೆ? ಹೇಳಿ ಬೇಗ. ಅಲ್ಲ ಬರ್ತೀರಾ ನಮ್ಮ ಮನೆಗೆ? ಬಂದ್ರೆ ತಿಂತೀಯ ಪಾನಿಪುರಿ? ಬಂದರೆ ತಿನ್ನಿಸ್ತೀನಿ. ಬರಲ್ವಾ? ಬರ್ತೀನಿ. ಹಾ ದಿನ ಬರ್ತೀನಿ. ಬರೀ 15 ನಿಮಿಷಕ್ಕೆ ಪಾನಿಪುರಿಗೆ ಮಾತ್ರ ತಿನ್ಬಿಟ್ಟು ಮತ್ತೆ ಮನೆಗೆ ಹೋಗ್ಬಿಡ್ತೀನಿ. ಹಂಗೆ ನಿನಗೋಸ್ಕರ ನಾನು ನಮ್ಮ ಪಾನಿಪುರಿ ರೆಡಿ ಮಾಡ್ಕೊಂಡು ಕಾಯ್ಕೊಂಡು ಕೂತ್ಕೊಳ್ಳಿ ಎವ್ರಿಡೇ? ನೋಡಿ ನಿನ್ನ ಇಷ್ಟ. ನನಗೋಸ್ಕರ ಮಾಡಂಗಿದ್ರೆ ಮಾಡಿಲ್ಲ ಅಂದ್ರೆ ಏನು ಪರವಾಗಿಲ್ಲ. 15 ನಿಮಿಷ ಭಯನೇ ಕೊಡ್ತಾರೆ ನಂಗೆ. ಅದೇ ಭಯ ಎಲ್ಲ ಯಾವುದೋ ಒಂದು ಪಾನಿಪುರಿ ಅಂಗಡಿಯಲ್ಲಿ ಕರ್ಕೊಂಡು ಹೋಗಿ ತಿನ್ನಿಸ್ಬಿಡ್ತೀನಿ. 15 ನಿಮಿಷಕ್ಕೋಸ್ಕರ ಏನಕ್ಕೋಸ್ಕರ ಇದು ಮಾಡಲಿ? ನಾನು ಕೇಳಿದ್ದು ಜೀವನ ಪೂರ್ತಿ ಪರ್ಮನೆಂಟ್ ಆಗಿ ಬರ್ತೀರಾ ಮನೆಗೆ ಅಂತ. ಅಯ್ಯೋ ಯಾಕೆ ಮಾತಾಡಿ? ಅಯ್ಯೋ ಅಯ್ಯೋ ಸಾಕು, ಹೊಟ್ಟೆ ತುಂಬ್ದು. ಹೊಟ್ಟೆ ತುಂಬಿಡ್ದಾ? ಓಕೆ, ನನ್ನ ಕೆಲಸ ಮುಗೀತು ಗೈಸ್. ಒಂದಷ್ಟು ಜನ ನಿಂತ್ಕೊಂಡು ಅವ್ರಿಗೆ ಫೋಟೋ ಕೊಟ್ಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಇರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್ 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 ಗೈಸ್. ಏನೋ ಗೊತ್ತಾ, ಇವ್ರದ್ದು ಕ್ಯಾಮ್ರಾ ಇದೆಯಲ್ಲ, ಡ್ಯಾಶ್ ಕ್ಯಾಮು ಏನೋ ಪ್ರಾಪರ್ ಆಗಿ ವರ್ಕ್ ಆಗ್ತಿಲ್ಲ, ಏನೋ ಆಗ್ಬಿಟ್ಟಿದೆ ಕ್ಯಾಮ್ರಾಗೆ. ಅದಕ್ಕೆ ಇವರು BMW ಅವ್ರು ಯಾರಿಗೂ ಕಾಲ್ ಮಾಡಿದ್ರು. ಇವಾಗ ಕಾಲ್ ಮಾಡ್ಬಿಟ್ಟು ಅವರಲ್ಲಿ ಯಾರ ಹತ್ರನೂ ಮಾತಾಡ್ತಿದ್ದಾರೆ. ಕಾಫಿ ಬೇಕಾ ಏನೋ ಕೇಳ್ತಾರೆ. ಇವ್ರು ಅನ್ಕೊಂಡ್ರು, ಇವ್ರಿಗೆ ಅನ್ಕೊಂಡು ಇಲ್ಲ ಗೈಸ್. ಇವರು ಕಟ್ಟಾಯ್ತು, ನೆಟ್ವರ್ಕ್ ಬಿಸಿ ಟ್ರಾಫಿಕ್ ಅಲ್ಲಿ ಬರ್ತಾ ಇದೀವಿ, ಕಟ್ಟಾಯ್ತು ಅಷ್ಟೇ. ನಂದು ಕಾಫಿ ಆಯ್ತು ಅಂದ್ರೆ ಸರ್ ಅವರಲ್ಲಿ ಸರ್ ನಮಸ್ಕಾರ ಹೇಳಿ ಸರ್. ಮತ್ತೆ ಮಾತಾಡ್ತಾ ಇದ್ನಲ್ಲ ಅದಕ್ಕೆ ಕಟ್ಟಾಗಿದ್ದು. ನೀನ್ ಏನೇನೋ ಅಂದ್ಕೊಂಡ್ಬಿಟ್ಟಿದೆ ನೀನು. ಅವಾಗಿಂದ ನಗ್ತಿದ್ರು, ಕ್ಯಾಮ್ರಾ ಆನ್ ಆಗಿದ ತಕ್ಷಣ ಇದ್ದಾರೋ ಶೋ ಆಫ್ ಮಾಡ್ತಿರೋದು. ಅವಾಗಿಂದ ಅವರು ನಗ್ತಿದ್ರು ಆ ಜೋಕ್ ಮೇಲೆ. ಕಾಲಲ್ಲಿ ಇರ್ಬೇಕಾದ್ರು ನಗ್ತಿದ್ರು, ಇವಾಗ ನಾಟಕ ಮಾಡ್ತಿರೋದು. ಬಿಕಾಸ್ ಇವ್ರು ಆರಾನ ಹೈ ಮಾಡ್ಕೊಳಕ್ಕೆ. ಬಟ್ ಇವ್ರು ರಿಯಲ್ ಆಗಿ ಆತರ ಇಲ್ಲ. ರಿಯಲ್ ಆಗಿ ಆತರ ಇಲ್ಲ. ಹೀಸ್ ಫೇಕಿಂಗ್ ಟೂ ಮಚ್. ನಗ್ತಿದ್ರು ಇಷ್ಟೊತ್ತು ಕುತ್ಕೊಂಡು. ನಿಜ ಹೇಳು, ನಗ್ತಿರ್ಲಿಲ್ವಾ? ನಾನು ಯಾವಾಗಲೂ ನಗ್ತಾ ಇರ್ತೀನಲ್ಲ, ಅದು ಜೋಕ್ ಅಂತ ನಗ್ತಾ ಇರ್ಲಿಲ್ಲ ನಾನು. ಅದಾಗಿಲ್ವಾ ಆತರ? ವಾಯ್ಸ್ ಕಟ್ ಆಯ್ತಾ? ಇಲ್ಲಲೇ, ನಿನಗೇನೋ ಹಂಗ ಅನ್ಸಿರ್ಬೇಕು. ಭ್ರಮೇಲ್ ಬದುಕ್ತಾ ಇದೀಯ ಹೆಂಗೆ? ಇವ್ರದ್ದು ಒಂಥರ ಇದಾಗ ಮಾಡ್ಕೊಬೇಡ ಗೈಸ್. ಯಾರು ಅದನ್ನ ಸೀರಿಯಸ್ ಆಗಿ ತಗೋಬೇಡಿ ಗೈಸ್. ಎಲ್ಲಾರ ಲೈಫಲ್ಲಿ ಯಾರು ತಗೊಳಲ್ಲ ಸೀರಿಯಸ್ ಆಗಿ. ಅದ್ರಲ್ಲಿ ಏನೈತೆ? ಈ ತರ ಪಾಪ ಮನುಷ್ಯ ಆರ ಪಾಪ ಮತ್ತೆ ಮತ್ತೆ ಬಿಲ್ಡ್ ಮಾಡ್ಕೊತಾ ಇರ್ತಾನೆ. ಆರ ಹಾಳಾಗ್ಬಿಟ್ರೆ ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರ ನನ್ನ ಮಗನ್. ಪಾಪ ದೇವ್ರ ಹತ್ರ ಕ್ಷಮೆ ಕೇಳ್ಬಿಟ್ಟು ನಿಮ್ಮ ಪಾಡ್ ನೀವು ಎಲ್ಲರೂ ಆಶ್ರಮ ಸೇರ್ಕೊಬಿಡಿ ಸರ್. ಗೈಸ್, ಸೊ ಎಷ್ಟೊಂದ್ ದಿನ ಆದ್ಮೇಲೆ ನಾವ್ ಇವಾಗ ಥಾರದ ಸೌಂಡ್ ಬರ್ತಿದೆ. ಹೆಂಗ್ ಬರುತ್ತೆ? ಎಸ್ಗಿಸ್ತಿ ಅದು ಕ್ಯಾಮ್ರಾ ಅದು. ಗೈಸ್, ಇವಾಗ ನಮ್ ಥಾರ ಹತ್ರ ಹೋಗ್ತಾ ಇದೀವಿ. ಇದಕ್ ಕೊಟ್ಟಿದ್ರಂತೆ ಅವರು. ಏನಕ್ಕೆ ಸರ್ವಿಸ್ ಇದಕ್ ಕೊಟ್ಟಿದ್ವಿ, ಅದಕ್ಕೆ ಹೋಗ್ತಾ ಇದ್ವಿ. ಸರ್ವಿಸ್ ಕೊಟ್ಟಿದ್ರಂತೆ ಗೈಸ್. ಥಾರು ಸರ್ವಿಸ್ ಕೊಟ್ಟಿದ್ನ? ಮತ್ತೆ ಸಿಕ್ಕಾಪಟ್ಟೆ ರಿಪೇರಿಗಳಿತ್ತಲ್ಲ, ಪ್ಲಾಸ್ಟಿಕ್ ಗಳೆಲ್ಲ ಮುರಿದೋಗಿತ್ತು, ಎಷ್ಟೊಂದ್ ಕಡೆ ಟಚ್ ಆಗಿತ್ತು. ಅದು ಸ್ವಲ್ಪ ಎಲ್ಲ ರೆಡಿ ಮಾಡ್ಸಕ್ ಕೊಟ್ಟಿದ್ದೀನಿ. ಅದನ್ನೆಲ್ಲ ನೀಟಾಗಿ ಟಿಂಕರಿಂಗ್ ಮಾಡಿಸ್ಬಿಟ್ಟು ನೀಟಾಗಿ ಮಾಡಿಸ್ಕೊಡ ಆಚೆ ಕಳ್ಸಕ್ಕೆ. ಇವಾಗ ಗಾಡಿನ ಫುಲ್ ಟಚ್ ಆಗ್ಬಿಟ್ಟಿದೆ ಎಷ್ಟೊಂದ್ಸಲ. ಮೊನ್ನೆ ಯಶವಂತಪುರ ಸಿಗ್ನಲ್ ಅಲ್ಲಿ ಬರ್ಬೇಕಾದ್ರೆ ಏನಾಯ್ತು, ಗಾಡಿ ಹಿಂಗ್ ಹೋಯ್ತು.
ನಂದು ಬರ್ತಾ ಇತ್ತು ಗಾಡಿ, ಅವನೇನ್ ಮಾಡ್ಬಿಟ್ಟವನು ಹೊಸ ಗಾಡಿ ಅಂತ ಅಪ್ಪೆ ಆಟೋನು, ಹಿಂಗೆ ಅವನು ಟರ್ನ್ ಬರ್ಬೇಕಿತ್ತು ರೈಟಿಗೆ ಸಿಗ್ನಲ್, ಈಗ ರೌಂಡ್ ತಗೊಬೇಕಿತ್ತಂತ ಅವ್ನು ಹಿಂಗ್ ಬಂದ್ ಹಿಂಗ್ ತಗೊಂಡ್ ಸೀದಾ ಗಾಡಿ ಎಳ್ಕೊಂಡ್ ಹೋಗ್ಬಿಡದ. ಇದ್ರದ್ದು ತಾರದ ಮುಂದೆ ಸೈಡಲ್ಲಿ ಇದು ಪ್ಲಾಸ್ಟಿಕ್ ಬರುತ್ತೆ, ಅದು ಯಾವ್ದು ಅಂತ ತೋರಿಸ್ತೀನಿ ಹೋಗೋದಾಗ, ಅದನ್ನ ಎಳ್ಕೊಂಡೇ ಹೋಗ್ಬಿಟ್ರದ. ಅದು ಫುಲ್ ಗ್ರೀನ್ ಎಲ್ಲ ಆಗ್ಬಿಟ್ಟು ಬೆಂಡ್ ಎಲ್ಲ ಆಗ್ಬಿಟ್ಟಿತ್ತು. ಅವನಿಗೆ ಕೇಳಿದ್ರೆ ಅಣ್ಣ ನಿಮ್ಮನ್ನ ವಿಡಿಯೋಸ್ ಎಲ್ಲ ನೋಡಿದೆ ಅಣ್ಣ, ತಪ್ಪಾಯ್ತು ಅಣ್ಣ, ಬಿಟ್ಬಿಡಿ ಅಣ್ಣ, ಗೊತ್ತಾಗಿಲ್ಲ ಅಣ್ಣ ಅಂತ ಅಂದ. ಇನ್ನೇನ್ ಕೇಳಕ್ಕಾಗುತ್ತೆ, ಅದಕ್ಕೆ ಬಿಟ್ಬಿಟ್ಟೆ. ಅದಾದ್ಮೇಲೆ ತಾರ BMW ತಗೊಂಡಿದ್ದು, ಅದಾದ್ನ ರೆಡಿ ಮಾಡ್ಸೋದು ಮರ್ದ್ಬಿಟ್ಟಿದ್ದೆ, ಬಿಟ್ಬಿಟ್ಟಿದ್ದೆ ಹಂಗೆ ರೆಡಿ ಮಾಡ್ಸೋದೆ. ಬಿಡು ಮಾಡ್ಸೋಣ ಒಂದೇ ಸಲ ಕೊಟ್ಬಿಡೋಣ, ಬಿಕಾಸ್ ಅವಾಗ ಒಂದೇ ಕಾರ್ ಇದ್ದಿದ್ದು ನನ್ನ ಹತ್ರ, ಅದಕ್ಕೋಸ್ಕರ ಚೆನ್ನಾಗಿತ್ತು ಓಡಾಡೋಕ್ಕೆ ಅಂತ ಓಡಾಡ್ತಾ ಇದ್ದೆ. ಇವಾಗ ಇಷ್ಟೆಲ್ಲ ಆಗುತ್ತೆ. ಆಮೇಲೆ ಸೀಟ್ ಕವರ್ ಚೇಂಜ್ ಮಾಡಿಸ್ಬೇಕು, ನನಗೆ ಆರೆಂಜ್ ಬೋರ್ ಆಯ್ತು, ತೆಗೆಸ್ಬಿಟ್ಟು ಮತ್ತೆ ಬ್ಲ್ಯಾಕ್ ಮಾಡಿಸ್ಬೇಕು. ಅದಾದ್ಮೇಲೆ ಫುಲ್ ಗಾಡಿ ಆಚೆ ಕಡೆ ಒಂದು ಸ್ವಲ್ಪ ಏನೇನೋ ಟ್ಯೂನಿಂಗ್ ಐತೆ, ಅದನ್ನೆಲ್ಲ ಮಾಡ್ಸೋಣ, ಸೂನ್ ಹೇಳ್ತೀನಿ. ಇವಾಗ ಫಸ್ಟ್ ಗಾಡಿ ನೋಡೋಣ, ತುಂಬಾ ದಿನ ಆದ್ಮೇಲೆ ಏನಾದ್ರು ಚೇಂಜಸ್ ಇದೆ, ಏನಾದ್ರು ಇಂಪ್ರೂವ್ ಆಗಿದೆಯಾ ಅಂತ. ಒಡಿ ಹ್ಯಾಂಡು ಏನ್ ಕೆಟ್ಟದಾಗ ಹೇಳ್ತೀಯ? ಕೇಳ್ದಾಗಿಲ್ಲ ಏನಪ್ಪ, ಒಡಿ ಹ್ಯಾಂಡು ಹೋಗ ಗಂಡು ಕ್ರಿಂಜ್ ಜೋಕ್ಸ್. ಗೈಸ್, ಸೊ ಇವಾಗ ನಮ್ ಥಾರ್ನ ನಾವು ನೋಡಕ್ ಬಂದಿದೀವಿ, ಹೋಗೋಣ ಒಳಗೆ. ನಡಿ ಹೋಗೋಣ. ಯಾವ ಕಡೆ ಇರೋದು? ಯಾವ ಕಡೆ ಇದೆ ನಿನಗೆ ಕಾಣಿಸ್ತಾ ಇಲ್ವಾ? ಓಪನಿಂಗ್ ಈ ಕಡೆನೇ ಐತೆ. ಯಾವ ಕಡೆ ಇದೆ ಅಂತ ಕೇಳಿದ್ರೆ ನೀನು, ನನ್ನ ಪ್ರಕಾರ ಅದ್ ಕೊನೆಯಲ್ಲಿದೆ ನೋಡು, ಅದೇ ಥಾರು. ಏನು ಕೊನೆಯಲ್ಲಿದೆ ನೋಡು, ಅದೇ ನಿನ್ ಪ್ರಕಾರ ಅಲ್ಲ, ತಾರ ಅದೇ ಇರೋದೇ ಹಂಗೆ. ಹಾ, ಡೌಟಾ ನಿಂಗೆ? ಈ ತರ ಜೀಪ್ ಯಾಕೆ ತಗೊಂಡ್ಬಾರ್ದು ನೀನು ತಗೋಬಿಡು ಹಂಗೆ. ನಂಗೆ ಆಸೆ ಇದೆ. ಎಲ್ಲ ಫುಲ್ ಎದ್ದು ಆಚೆ ಬಂದಿತ್ತು, ಇದನ್ನ ಹಾಕ್ಬಿಟ್ಟು ಫಿಟ್ ಮಾಡೋರೆ ಅನ್ಸುತ್ತೆ. ಫಿಟ್ ಆಗೈತೆ ಇದು, ತೆಗಿಯೋಕ್ಕಾಗಲ್ವಾ ಅದು? ತೆಗೀರಿ, ಅಲ್ಲಿ ಒಳಗಡೆ ಬರಲ್ವಾ? ಒಳಗಡೆ ಬೆಂಡ್ ಆಗಿತ್ತಲ್ಲ, ಅದೆಲ್ಲ ಸರಿ ಡನ್ ಹಂಗಾರ. ಓಕೆ, ಎಲ್ಲ ರೆಡಿ. ಲೈಟಿಂದು ಕರೆಕ್ಟ್ ಆಯ್ತಾ? ಓಕೆ, ಎಲ್ಲ ಒಂಚೂರು ಇದಾಗಿತ್ತು ಗೈಸ್, ಅವೆಲ್ಲ ರೆಡಿ ಮಾಡಿಸಿ ಇವಾಗ ಫೈನಲಿ ತೊಗೊಂಬಂದಿದ್ದೀನಿ. ಆರೆಂಜ್ ಕಲರ್ ಮೇ ಬಿ ಒಳಗಡೆ ಚೇಂಜ್ ಮಾಡಿಸ್ಬೇಕು ಅಂತ ಅನ್ನಿಸ್ತೈತೆ. ನಾನು ಬ್ಲ್ಯಾಕ್ ಕಲರ್ ಮಾಡ್ಸೋಕ್ಕೆ ಪ್ಲ್ಯಾನ್ ಹಾಕಿದ್ದೀನಿ. ಅದು ಬಿಟ್ಟರೆ ಅಲಾಯ್ಸ್ ಚೇಂಜ್ ಮಾಡಬೇಕು ಅಂತ ಒಂದು ಆಸೆ ಐತೆ. ಒಂದು ರೌಂಡ್ ಮೈಸೂರಿಗೆ ಹೊಡಿಬೇಕು ಗಾಡಿ. ಅದಾದಮೇಲೆ ಒಂದಷ್ಟು ಥಿಂಗ್ಸ್ ಪ್ಲ್ಯಾನ್ ಮಾಡಿದ್ದೀನಿ ರೆಡಿ ಮಾಡಿಸೋದು. ಮಾಡಿಸ್ಬಿಟ್ಟು ಆದಮೇಲೆ ನಾನು ಮಾತಾಡ್ತೀನಿ. ಇದನ್ನು ಚೇಂಜ್ ಮಾಡಿಸ್ಬೇಕು, ಇದನ್ನು ಬೇರೆ ಹಾಕ್ಸ್ಬೇಕು ಅಂತ ಇದ್ದೀನಿ. ಲೆಟ್ಸಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸದ್ಯಕ್ಕೆ ಇದನ್ನ ಇವಾಗ ಮನೆಗೆ ಕಳ್ಸೋದೇ ದೊಡ್ಡ ಟಾಸ್ಕ್. ಕಟ್ ಮಾಡ್ತೀನಿ ಗೈಸ್, ಏನು ಎತ್ತಾ ಅಂತ ಹೇಳ್ಬಿಟ್ಟು. ಆ ಬಿಲ್ಲು 19,000 ಆಗೈತೆ ಟೋಟಲ್ಲು. ಏನೇನು ಖರ್ಚಾಗೈತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಸ್ಬಿಟ್ಟು ಅಪ್ಡೇಟ್ ಮಾಡ್ಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತೀನಿ ಏನೇನು ಖರ್ಚಾಗೈತೆ ಅಂತ. ಗೈಸ್, ಸರ್ವಿಸಿಗೇನೋ ತಗೊಂಡ್ ಬಂದ್ಬಿಟ್ರೆ SMR ಸರ್ವಿಸಿನ ತಗೊಂಡು ಹೋಗ್ತಿದೀವಿ. ಆದ್ರೆ ಸರ್ವಿಸ್ ಅಂತ ಅಲ್ಲ ಇದು ಗೈಸ್. ಆಲ್ಮೋಸ್ಟ್ ಏನೇನಾಗಿತ್ತು ಅಂತ ಅಂದರೆ, ಎಷ್ಟೊಂದು ಪ್ಲಾಸ್ಟಿಕ್ ಪಾರ್ಟ್ಸ್ ಇರೋದು ಜಾಸ್ತಿ ಇರುತ್ತೆ ತಾರ್ನಲ್ಲಿ. ಮಿಸ್ ಆಗಿ ಟಚ್ ಆದರೂ ಅಥವಾ ಎಲ್ಲಾದರೂ ಹೊಡೆದ್ರೂ ಕೂಡ ಬ್ರೇಕ್ ಆಗಿಬಿಡುತ್ತೆ, ಅದೆಲ್ಲ ಕಟ್ ಆಗುತ್ತೆ. ನನ್ನ ಹಿಂದೆಗಡೆ ಫುಲ್ಲು ಇಲ್ಲಿ ಈ ಕಡೆ ಬ್ರೇಕ್ ಆಗಿತ್ತು, ಇದು ಬ್ರೇಕ್ ಆಗಿತ್ತು, ಆ ಕಡೆ ಬ್ರೇಕ್ ಆಗಿತ್ತು. ಅದಾದಮೇಲೆ ಇದು ಸ್ವಲ್ಪ ಹೋಗಿತ್ತು, ಇದು ಹಿಂದ್ಗಡೆ ಕಂಪ್ಲೀಟ್ ಹೋಗಿತ್ತು, ಸೆಂಟ್ರಲ್ಲೂ ಬ್ರೇಕ್ ಆಗಿತ್ತು. ಅದಾದಮೇಲೆ ಫ್ರಂಟಲ್ಲಿ ಇದು ಆಚೆ ಬಂದು ಇದಕ್ಕೆ ಕಿತ್ಕೊಂಡ್ಬಂದಿತ್ತು, ಬಟ್ ಇದು ಬ್ರೇಕ್ ಆಗಿಲ್ಲ. ಒಳಗಡೆದು ತಗ್ಗಿತ್ತು, ಒಳಗಡೆ ಪ್ಲಾಸ್ಟಿಕ್ಕು ಕಬ್ಬಣ ತಗ್ಗಿತ್ತು. ಅದಾದಮೇಲೆ ಇಲ್ಲೆಲ್ಲೋ ಒಂದು ಕಡೆ ಚಿಪ್ ಆಗಿತ್ತು, ಅದನ್ನು ಕೂಡ ಪ್ಯಾಚ್ ಮಾಡೋರು. ಇಲ್ಲೆಲ್ಲೋ ಚಿಪ್ ಇತ್ತಲ್ಲ, ಒಂದು ವೈಟ್ ಕಲರ್ದು ಏನೋ ಒಂದು ಡಾಟ್ ಇತ್ತು, ನೆನಪಾಯ್ತಾ, ಪಿಂಪಲ್ ತರಹ, ಅದನ್ನು ತೆಗ್ದವ್ರೆ. ಆಮೇಲೆ ಫ್ರಂಟ್ ಬಂಪರು ಕೂಡ 2 ಕಡೆ 3 ಕಡೆ ಕಟ್ಟಾಗಿತ್ತು ಮುಂದ್ಗಡೆ, ಅವನು ಕೂಡ ಕ್ಲಿಯರ್ ಮಾಡಿದ್ದಾರೆ. ಆಮೇಲೆ ಇದು ಬೆಂಡ್ ಆದಾಗಲೇ ಇದು ಕೂಡ ಮುಂದೆ ಬಂದ್ಬಿಟ್ಟಿತ್ತು, ಲೈಟ್ ಮಾತ್ರ ಒಳಗಡೆ ಹೋಗಿತ್ತು. ಸೊ ಅದು ಸರಿ ಮಾಡೋರೆ. ಸೊ ಈ ಥರ ಚಿಕ್ಕಾಪುಟ್ಟದ್ದು ಎಷ್ಟೊಂದು ವಿಚಾರ ಇರ್ತಿದ್ರಲ್ಲ ರೆಡಿ ಮಾಡಿಸೋದು, ಅದೆಲ್ಲ ರೆಡಿ ಮಾಡಿಸಿದ್ದೀನಿ. ಸೊ ದಟ್ ನಂಗೆ ರೆಗ್ಯುಲರಾಗಿ ಓಡಾಡೋಕ್ಕೆ ಯೂಸ್ ಆಗುತ್ತೆ ಅಂತ. ಮೇ ಬಿ ನಾನು ಸೀಟ್ ಕವರ್ ಚೇಂಜ್ ಮಾಡಿಸ್ಬೋದು. ಸೀಟ್ ಕವರ್ ಯಾಕೋ ನನಗೆ ಅಷ್ಟು ಇದಾಗಿ ಕಾಣಿಸ್ತಲ್ಲ, ಸ್ವಲ್ಪ ಸ್ಮೆಲ್ ಬರ್ತಾ ಇದೆ ಸೀಟ್ ಕವರ್ ಏನೋ ಒಂಥರ. ಅದಕ್ಕೋಸ್ಕರ ನಾನು ಯಾವ್ದಾದ್ರು ಇನ್ನೊಂಚೂರು ಬೇರೆ ಯಾವ್ದಾದ್ರು ಕಲರ್ ಮಾಡ್ಸೋಣ, ಇಲ್ಲ ಅಂದರೆ ಇದಕ್ಕೆ ಒಂದು ಸ್ವಲ್ಪ ಚೇಂಜ್ ಏನೋ ಮಾಡ್ಸೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಇವಾಗ ನೆಕ್ಸ್ಟ್ ಮೈಸೂರಿಗೆ ಹೋಗೋದು ಗಾಡಿ, ಒಂದು ಸ್ವಲ್ಪ ಮಾಡಿಫಿಕೇಷನ್ಸ್ ಐತೆ, ಅದು ನನ್ನ ವ್ಲಾಗಲ್ಲಿ ಗೊತ್ತಾಗುತ್ತೆ ಏನೇನು ಮಾಡಿಫಿಕೇಷನ್ಸ್ ಅಂತ ಹೇಳ್ಬಿಟ್ಟು. ಸೊ ದಟ್ಸ್ ಇಟ್. ಇವಾಗ ತಾರ್ನ ಮನೆ ಕೊಟ್ಟು ಕಳ್ಸೋಣ, ನಾವು BMW ಹೋಗೋಣ. ಯಾರ ಕೈಲಿ ಕೊಟ್ಟು ಕಳಿಸ್ತೀಯ? ಇವ್ರ ಕೈಲಿ ಯಾರಿಗಾರು ಹೇಳಿದ್ರೆ ತೊಗೊಂಡು ಹೋಗ್ತಾರೆ. ನಾನು ತಗೋ. ನೀನು ತೊಗೊಂಡು ಹೋಗ್ತೀಯಾ? ತಾರ್ ಮತ್ತೆ ವಾಪಸ್ ಇಲ್ಲೇ ತಂದು ಬಿಡಬೇಕಾಗುತ್ತಲ್ಲ, ನೀನು ತೊಗೊಂಡು ಹೋಗಿ. ಸೊ ಹೋಗಿ ಕೊಟ್ಬರೋಣ, ದುಡ್ಡು ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಬಿಟ್ಟು. 19,000 ಆಗೈತೆ ಬಿಲ್ಲು. ಏನೇನಾಗೈತೋ ದೇವ್ರಿಗೆ ಗೊತ್ತು. ತೆಚ್ಕೋ, ಅಟ್ಲೀಸ್ಟ್ ಗಾಡಿ ರೆಡಿ ಆಯ್ತಲ್ಲ, ಖುಷಿ ಇವಾಗ. ಗೈಸ್, ಇವಾಗ ಮನೆ ಹತ್ರ ಬಂದೆ ನಾನು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಕಟ್ ಮಾಡ್ತೀನಿ ಅಷ್ಟೇ. ಸಾಕಾ ಇಷ್ಟನ ಜನ ನೋಡೋದು? ಅಲ್ಲ ಗೈಸ್, ನಾನು ಮನೆಗೆ ಹೋಗ್ಬೇಕಂತಾನೆ ಇದ್ದಿದ್ದು. ಇವರು ಇವಾಗ ಫಿಲಮ್ ಹೋಗ್ತೀವಲ್ಲ,
ಮೂವಿ ನಾನ್ ಬೇಡ ಅಂತಾನೆ ಇದೀನಿ ಅವಾಗಿಂದ, ಬೇಡ ಬೇಡ. ಇವಳು ಬೇಕಾಗಿರೋ ಜಾಗಕ್ಕೆಲ್ಲ ನಾನು ಕರ್ಕೊಂಡು ಹೋಗ್ತೀನಿ. ನಾನು ಒಂದಿನ ಮೂವಿಗೆ ಬಂದ್ರೆ ಬರಲ್ಲ ಇವಳು. ಇದ್ರಲ್ಲ ನೀನ್ ಎಲ್ಲಿಗೆ ಹೇಳಿದ್ರು ಬರ್ತೀನಿ ನಾನು, ಎಲ್ಲಿಗೆ ಹೇಳಿದ್ರು ಕರ್ಕೊಂಡು ಹೋಗ್ತೀನಿ ನಾನು. ಕೇಳಿದ್ನ ಕೊಡಿಸ್ತೀನಿ ನಾನು. ನೀನ್ ನನಗೆ ಒಂದ್ ಮೂವಿಗೋಸ್ಕರ ಬರಲ್ಲ ಅಂತೀಯ ನೀನು. ಗೈಸ್ ನಾನೇನು ಕೇಳೋದೇ ಇಲ್ಲ ಗೈಸ್. ಕೇಳಕ್ ಮುಂಚೆನೆ ಕೊಡಿಸ್ಬಿಟ್ಟಿರ್ತೀನಲ್ಲ, ಕೇಳೋದೇನಕ್ಕೆ? ಅಯ್ಯೋ ಲೇಟ್ ಮಾಡ್ತಾರೆ ಗೈಸ್. 10 ಗಂಟೆಗೆ ಶೋ ಇರೋದು, 10 ಗಂಟೆ ಶೋನೇ ನೋಡಕ್ ಮಜಾ. ಎಲ್ಲ ಹೋಗ್ಬೇಕಾದ್ರೆ ಹೋಗ್ಬಿಟ್ಟಲ್ಲ, ಹೋಗಕ್ ಆಗತ್ತೆ ನಿಂಗೆ ಅನ್ಸುತ್ತಾ? ಎಷ್ಟ್ ಜನ ಬರ್ತಾರೆ ಗೊತ್ತಿರೋರು? ಕಂಡಿಡಿಯಲ್ವ ನಮ್ಮನ್ನ ಯಾರನು? ನಾನು ಯಾರೋ ಬೇವರ್ಸಿದಾರ ಕಾಣ್ತಾ ಇದ್ದೀನಿ ನಿನಗೆ. ಹಿಂಗೆಲ್ಲ ಮಾಡ್ಬಾರ್ದು. ನೆಕ್ಸ್ಟ್ ಟೈಮ್ ಹೋಗೋಣ. ಎಷ್ಟು ಕೆಲ್ಸಗಳು. ಅಷ್ಟೇ ಬಿಡು. ನಿಂದಾದ್ರೆ ನಿನಗೆ ಎಲ್ಲದಕ್ಕೂ ಬರ್ತೀಯ, ಎಲ್ಲದೂ ಬೇಕು ನಿಂಗೆ. ನನಗೋಸ್ಕರ ಯಾಕೆ ಮಾಡ್ತೀಯ ಅಲ್ವಾ ನೀನು? ಬಿಡು. ನೋಡಲ್ಲಿ ಹಾರ್ ನೋಡಿ. ಅವ್ರಿಗೆ ಆ ಕಾರ್ ನೋಡ್ಲಿ, ಅವ್ರಿಗೆ ಕಣ್ಣು ಕಾಣ್ತಾ ಗಾಡಿ ಬರ್ತಾ ಇದ್ರು, ಹಂಗ ಹೋಗ್ತವ್ರು ನಡ್ಕೊಂಡು. ಹಂಗೆಲ್ಲ ಮಾತಾಡ್ಬೇಡ್ವು. ಅಲ್ಲ ಮತ್ತೆ ನೋಡ, ಕಾರ್ ಬರ್ತೈತೆ, ನಿಧಾನಕ್ ನಡ್ಕೊಂಡು ಒಳ್ಳೆ ಇದು ಕ್ಯಾಟ್ ವಾಕ್ ಮಾಡ್ತಾವ್ರೆ ಅವರು ಕಾರ್ ಮುಂದೆ. ಹೋಗ ಓಡ್ಬೇಕು ತಾನೇ ಇದೀನಿ ಸಿಗ್ನಲ್ ಬಿಟ್ಟಾಕು. ಗೈಸ್ ಇವಾಗ ರಸ್ತೆಯಲ್ಲಿ ಇದೀವಿ. ಇವಾಗ ಫಸ್ಟ್ ಊಟ ಮಾಡಕ್ ಹೋಗೋಣ. ಊಟ ಮಾಡ್ಬಿಟ್ಟು ಫಿಲಮ್ಗೆ ಹೋಗೋಣ. ಯಾವ ಫಿಲಮ್ ಹೇಳು? ಯಾವ ಫಿಲಮ್? ನೀನ್ ಹೇಳು, ನಿಂಗೆ ಹೇಳಿದ್ದೀನಲ್ಲ ಆಲ್ರೆಡಿ. ಹೇಳು ಪ್ಲೀಸ್. ಕೊರಿಯನ್ ಪುಟ್ಟರಾಜು. ಯಾವ್ದು? ಕೊರಿಯನ್ ಪುಟ್ಟರಾಜು ಹೇಳು ಪ್ಲೀಸ್. ಜಪಾನ್ ಅಲ್ಲ, ಕೊರಿಯನ್ ಕನಕರಾಜು. I'm so sorry guys. ಪೋಲೆಂಡ್ ಪುಟ್ಟರಾಜು ಹೇಳ್ದ ಕೊರಿಯನ್. ಚೆನ್ನಾಗಿತ್ತಪ್ಪ ಇದು ನೋಡು. ಕೊರಿಯನ್ ಕನಕರಾಜು, ಪೋಲೆಂಡ್ ಪುಟ್ಟರಾಜು, ಆಮೇಲೆ ನ್ಯೂಜಿಲೆಂಡ್ ನಾಗರಾಜು, ಸಿಂಗಾಪುರ್ ಸಿಂಗರಾಜು, ಆಮೇಲೆ ದೊಡ್ಡಬಳ್ಳಾಪುರ ದೊಡ್ಡರಾಜು, ಚಿಕ್ಕಬಳ್ಳಾಪುರ ಚಿಕ್ಕರಾಜು, ಆಮೇಲೆ ಗುರುಗೆ ಏನಾದ್ರು ಇಡ್ಬೇಕಂದ್ರೆ ಸ್ವಿಟ್ಜರ್ಲ್ಯಾಂಡ್ ಚಾಟ್ರಾಜು, ಗುರುಗೆ ಏನಾದ್ರು ಇಡ್ಬೇಕಂದ್ರೆ ಗರ್ಗುಂಟೆಪಳ್ಳ ಗುರುರಾಜು. ಇದು ಇದ್ರಲ್ಲಿ ಕಂಟ್ರೀಸ್ ಅಲ್ಲಿ ಜಿ ಇಂದ ಯಾವ್ದು ಬರ್ತದೆ? ಜಾರ್ಜಿಯಾ ಗುರುರಾಜು. ನನಗೆ ನಿನಗೆ ಎಸ್ಸಿಂದ ಏನೇನ್ ಬರುತ್ತೆ? ಶಿಮ್ಲಾ ಸಿಮ್ರನ್. ಶಿಮ್ಲಾ ಬೇಡ, ಶಿಮ್ಲಾ ಕಂಟ್ರಿ ಇದು ಕಂಟ್ರಿ ಅಲ್ಲ ಅನ್ಸುತ್ತೆ, ಅದು ಕಂಟ್ರಿ ಒಳಗಡೆ ಇರೋದಲ್ಲ. ಎಸ್ಸಿಂದ ಏನ್ ಬರುತ್ತೆ? ಸ್ವಿಟ್ಜರ್ಲ್ಯಾಂಡ್ ಹೇಳ್ಬಿಟ್ಟೆ ಆಲ್ರೆಡಿ. ಸ್ವಿಟ್ಜರ್ಲ್ಯಾಂಡ್ ಚಾಟ್ರಾಜು ಅಂತ ಹೇಳಿದೀನಿ. ಎಸ್ಸಿಂದ ಅಷ್ಟೇನಾ ಕಂಟ್ರಿ ಬರೋದು? ಯಾವ್ದು ಬರೋದೇ ಇಲ್ವಾ? ಶ್ರೀಲಂಕಾ ಸಿಮ್ರಾನ್. ಶ್ರೀಲಂಕಾ ಎಸ್ ಎಂ ಆರ್. ನಾನು ಆಲ್ರೆಡಿ ನಿಂದ ಹೇಳ್ಬಿಟ್ಟನಲ್ಲ. ನಾನು ನಿಂದ ಹೇಳೋಣ ಅದು ಅಂತ ಇಟ್ಕೊಂಡಿದ್ದಿದ್ ಕೊನೆಯಲ್ಲಿ. ಹಂಗಾರೆ ಹಿಂಗ್ ತಿರ್ಗ್ಸ ಹೇಳ್ಬಿಟ್ಟ. ಶ್ರೀಲಂಕಾ ಶ್ರೀರಾಜು, ಇಂಡಿಯಾದ ಇಂದುರಾಜು, ಆಮೇಲೆ ನೇಪಾಳ ನೊರೆರಾಜು. ಗೈಸ್ ನಾನು ಎಸ್ ಎಂ ಆರ್ ಫಸ್ಟ್ ಟೈಮ್ ಅಲ್ಲೇ ಮೀಟ್ ಆಗಿತ್ತು. ಅದೇ ಮೀಟ್ ಆಗಿದ್ದು ನಮ್ಮ ಇವ್ರು ಕರ್ಕೊಂಡ್ ಬಂದಿದ್ ನೋಡಿ ಇದೇ ಜಾಗದಲ್ಲಿ. ಏನು ಕಜಕಿಸ್ತಾನ್ ಕಚಡ ರಾಜು. ನಾನು ಏನ್ ಮಾತಾಡ್ತೀನಿ, ನೀನೇನ್ ಮಾತಾಡ್ತಿದ್ಯಾ? ಇಸ್ ಇಟ್ ನಾಟ್ ಇಂಪಾರ್ಟೆಂಟ್? ಓಕೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಡಿ ಇಂದ ಯಾವ್ದಾರು ಆಯ್ತಾ? ದುಬೈ ಡೋರಾಜು. ನಾನೇನು ಮಾತಾಡ್ತಿದ್ದೆ. ಓಕೆ ಸಾರಿ, ಮಾತಾಡು. ಮುಗಿತಲ್ವಾ? ಹೋಯ್ತು ಗೈಸ್, ಪೊಲಾರ್ ಬಿಯರ್ ಅಲ್ಲಿ ಇದ್ದಿದ್ ನಾವು. ಪೊಲಾರ್ ಬಿಯರ್ ತೋರಿಸಿದ್ದೀವಳು, ಅಲ್ಲೇ ಫಸ್ಟ್ ಮೀಟ್ ಆಗಿದ್ದು ಅಂತ. ನಾನಿಂದ ಮೀಟ್ ಆಗಿ ಇಲ್ಲಿ ಕರ್ಕೊಂಡ್ ಬಂದಿದ್ದೆ, ಇಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಕಣ್ಣ ಸಲಿಗೆ ನಡೀತಾ ಇತ್ತು ಅವಾಗ್ಲೇ. ಆಮೇಲೆ ನಾನು ಯೋಚನೆ ಮಾಡಿದೆ ಒಂದೆರಡು ಸಲ, ನೋಡಿ ಇವಳು 2 ಸಲ ಸ್ನಾನ ಮಾಡ್ಕೊಂಡ್ ಬರ್ತಾ ಇರೋದು ನೋಡ್ಬಿಟ್ಟು ಅವಾಗ ನನಗೆ ಅನ್ನಿಸ್ತು, ಬೇಡ ಯೋಚನೆ ಮಾಡು. ಹೇಳಾಯ್ತು, ನಾನು ಸ್ನಾನ ಮಾಡಲ್ಲ ಅಂತ ಹೇಳ್ತೀಯ? ಮಾಡ್ತೀನಲ್ಲ, ದಿನಕ್ಕೆ 2 ಸಲ ಸ್ನಾನ ಮಾಡ್ತೀನಿ. ಇನ್ನೇನ್ ಹೇಳ್ತೀಯ? ಐ ಆಮ್ ವೆರಿ ಹೈಜೀನ್. ಯು ಲುಕ್ ಬ್ಯೂಟಿಫುಲ್, ದಟ್ ಈಸ್ ಫಾರ್ ಶೋರ್. ಯು ಆರ್ ವೆರಿ ಬ್ಯೂಟಿಫುಲ್. ಬಟ್ ಈ ತರ ತೊಂದರೆ ಇದೆ, ಏನ್ ಮಾಡುದು? ಇವಾಗಿಲ್ಲ, ಮುಂಚೆ ಬೇಬಿ ಅವೆಲ್ಲ ಇಲ್ಲ. ಎಸ್ ಮುಂಚೆ ಎಸ್, ಇವಾಗ ಆಕ್ಚುಲಿ ಇವಾಗ ಪಾಪ ಶಿ ಇಸ್ ವೆರಿ ಹೈಜೀನ್. ಇವಾಗ ನಾನು ಹೇಳ್ಕೊಟ್ಬಿಟ್ಟಿದ್ದೀನಿ, ಹೇಳ್ಕೊಟ್ಟೆ ನೋಡೇ ಕಲ್ತ್ಕೊಂಡ್ಬಿಟ್ಟವಳೆ. ಸರಿ, ಜಾಸ್ತಿ ಹೈಜೀನ್ ಮೇಂಟೈನ್ ಮಾಡ್ತೀನಿ ಗೈಸ್. ಸ್ವಲ್ಪ ಇವಾಗಂತ ಸ್ವಲ್ಪ ಜಾಸ್ತಿನೇ ಹೈಜೀನ್. ಅಲ್ಲ ಇವಾಗ ಸ್ವಲ್ಪ ಮಾಡ್ತಾ ಇದೀನಿ. ಅಲ್ಲ ಇವಾಗ ಹೈಜೀನ್ ಮೇಂಟೈನ್ ಮಾಡ್ತಾ ಇದೀನಿ ಅಂತ ಹೇಳಿ. ಸ್ವಲ್ಪ ಜಾಸ್ತಿ ಯಾಕೆ? ಮುಂಚೆ ಏನ್ ಮಾಡ್ತಾನೆ ಇರ್ಲಿ, ಇವಾಗ ಮಾಡ್ತಿದ್ದೆ ಗೈಸ್.
ಬಟ್ ಬೋರ್ ಆಗೋದು ನನ್ಗೆ, ಅದಕ್ಕೆ ಮುಂಚೆ ಮಾಡ್ತಿರ್ಲಿಲ್ಲ. ಬೋರ್ ಯಾರು ಎದ್ದು ಸ್ನಾನ ಮಾಡ್ತಾ ಬಿಟ್ಟು ತಲೆಗೆ ಎಣ್ಣೆ ಎಲ್ಲ ಹಚ್ಕೊಬಿಡ್ತು. ಇಲ್ಲ ಇವಾಗ ಆಕ್ಚುಲಿ ಮಾಡ್ತಾಳೆ, ಸುಳ್ಳು ಹೇಳೋದಲ್ಲ. ಬಟ್ ಮುಂಚೆ ಬ್ರಷ್ ಮಾಡ್ದಂಗೆಲ್ಲ ಬರೋಳು ಗೈಸ್. ಗೈಸ್ ನನ್ಗೆ ಯಾರು ಎದ್ದು ಬಾಯೊಳಗ್ ನೀರ್ ಹಾಕ್ತಾರೆ. ನೀನೆಲ್ಲ ಹಾಕ್ತೀನಿ ನೀನು. It's not funny. ಓಕೆ Not funny. ಹೋಗೋಣ. ನೀನು ಎಲ್ಲಿ ತಿಂತಿ ಅಲ್ಲಿಗೆ ಹೋಗೋಣ ಹೇಳು. ಕೊರಿಯನ್ ಪುಟ್ರಾಜು. ಕೊರಿಯನ್ ಕನಕರಾಜು. ಕೊರಿಯನ್ ಕನಕರಾಜು. ನಿನಗೆ ಪುಟ್ರಾಣಿ ಅಂತ ಹೆಸರು ಇಟ್ಬಿಡ್ತೀನಿ ಇವತ್ತಿಂದ. ಏನಂತೆ? ಏನಕ್ಕೆ? ಸುಮ್ನೆ ಹಂಗೆ ನಿಕ್ ನೇಮ್. ನಾನು ಹಿಂಗೇನೋ ಇಟ್ಟಿದ್ನಲ್ಲ ಹೆಸರು ನೆನ್ನೆ ಮೊನ್ನೆ. ಏನು ಕಂಡು ನನ್ ಕಂಡು ನೀನ್ ನನ್ ಗಾಂಡು. ನನ್ ಗಾಂಡಿ. ಒಳ್ಳೆ ಫನ್, ಒಳ್ಳೆ ಕಾಮಿಡಿ. ಯಾರು? ಇವ್ರು ಏನಾದ್ರು ಕಾಮಿಡಿ ತರ ನಿಮ್ಗೆ ಬೋರ್ ಆಗ್ತಿದೆ, ಬೇಜಾರಾಗ್ತಿದೆ ಲೈಫಲ್ಲಿ ಅಂದ್ರೆ ಇವ್ರು ಕಾಮಿಡಿ ಕರೀರಿ ನಿಮ್ ಲೈಫಲ್ಲಿ. ಅವ್ರ ಲೈಫಲ್ಲೇ ಕಾಮಿಡಿ ಮಾಡ್ಬಿಡ್ತೀನಿ. ಮಾಡ್ಬಿಡ್ತೀನಿ ನಿಮ್ ಲೈಫಲ್ಲೂ ಕಾಮಿಡಿ ಮಾಡ್ಬಿಡ್ತೀನಿ ನಾನು. ಏನೋ ತುಂಬಾ ಆಡ್ಕೊಂತೀನಪ್ಪ. ಆಫ್ ಕ್ಯಾಮ್ರಾ ನೀವು ನೋಡ್ಬಿಟ್ರೆ ನನ್ನ ಸೈಕ್ ಆಗ್ಬಿಡ್ತಾರೆ ನೀವು. ಆಕ್ಚುಲಿ ಗೈಸ್ ತುಂಬಾ ಆಡ್ಕೋತಾರೆ, ಅದರಿಂದ ನಾನು ಎಷ್ಟು ಬೈತಾ ಇರ್ತೀನಿ ಗೊತ್ತಾ. ಅವಳು ಒಂದೊಂದ್ಸಲ ಬೇಜಾರ್ ಆಗ್ಬಿಡ್ತಾಳೆ, ಅಷ್ಟು ಆಡ್ಕೊಂಡ್ಬಿಟ್ಟಿರ್ತೀನಿ ನಾನು ತುಂಬಾ ಆಡ್ಕೊಂತೀನಿ, ನಾನು ಕ್ರೇಜಿಯಾಗಿ ಆಡ್ಕೊಂತೀನಿ. ಅದು ತುಂಬಾ ಫನ್ನಿಯಾಗೂ ಇರುತ್ತೆ. ಬಟ್ ಇವಳು ಹೆಂಗ್ ಗೊತ್ತಾ, ಇವಳು ನಗ ತನಕ ಫೈನ್ ಇರುತ್ತೆ, ಆಮೇಲೆ ಇವಳು ಜಾಸ್ತಿ ಆಗ್ಬಿಟ್ರೆ ಮುನ್ಸ್ಕೊಂಡ್ಬಿಡ್ತಾಳೆ. ಜಾಸ್ತಿ ನನ್ ಮೇಲೆ ಆದ್ರೆ ನೋಡಿ ಗೈಸ್ ಎಲ್ಲೋ ಒಂದ್ ಕಡೆ ತಗೋಬಹುದು. ಬೇರೆಯವ್ರ ಮೇಲೆ ಆದ್ರೆ ತಗೊಂತಾಳೆ, ಇವಳ ಮೇಲೆ ಆದ್ರೆ ತಗೊಳ್ಳಲ್ಲ. ಬೇರೆಯವ್ರ ಮೇಲ್ ಮಾಡಿದ್ರೆ ನಮ್ ಕೋಪ ಬಂದ್ಬಿಡೋದು. ನನ್ ಮೇಲೆ ಆ ಟೈಪ್ ಆಫ್ ಇಲ್ಲ ಜೋಕ್ ಅನ್ನ ತಗೋತೀನಿ. ಜೋಕ್ ಹೆಂಗ್ ತುಂಬಾ ಡಾರ್ಕ್ ಜೋಕ್ಸ್ ಮಾಡ್ಬಿಡ್ತೀನಿ ಗೈಸ್. ಹರ್ಟ್ ಆಗ್ಬಿಡ್ತೀನಿ ಆ ತರ ಜೋಕ್ಸ್ ತುಂಬಾ ಹರ್ಟ್ ಆಗುವಂತ ಜೋಕ್ಸ್ ಮಾಡ್ಬಿಡ್ತಾರೆ. ಅಂದ್ರೆ ನಾನು ಹರ್ಟ್ ಮಾಡಕ್ಕೆ ಜೋಕ್ ಮಾಡಲ್ಲ, ಜೋಕ್ ಮಾಡಕ್ಕೆ ಅಂತಾನೆ ಜೋಕ್ ಮಾಡಿರ್ತೀನಿ. ಬಟ್ ನನಗೆ ಯಾವ ತರ ಜೋಕ್ ಮಾತಾಡ್ತಾ ಇದ್ದೀನಿ, ಐ ಆಮ್ ಟಾಕಿಂಗ್. ವಿಚ್ ಹರ್ಟ್ಸ್ ಅದರ್ ಪೀಪಲ್. ಅದ್ ಯಾವ ತರ ಜೋಕು ನೀನ್ ನನಗೆ ಹೇಳು, ನನಗೆ ಅರ್ಥ ಮಾಡ್ಸು ನೀನು. ನಾನು ಮಾತಾಡ್ತಾ ಇದ್ದೀನಿ, ನನ್ ಮೇಲೆ ಜೋಕ್ ಮಾಡಿದ್ರೆ ನಾನು ತಗೊಳಲ್ವಾ? ತಗೊಂತೀನಿ. ಯಾರು ಮಾಡ್ತಾರೆ ನಿನ್ ಮೇಲೆ ಜೋಕು? ಬೇರೆ ಇದೆ. ನೀನ್ ಹಂಗೆಲ್ಲ ಮಾತಾಡ್ಬಾರ್ದು, ಹಂಗೆಲ್ಲ ಮಾಡ್ಬಾರ್ದು. ಸರಿ ಆಯ್ತು. ಎಷ್ಟೊಂದಿರುತ್ತೆ ಗೊತ್ತಾಗ ಜೋಕ್ ಎಲ್ಲ ಮಾಡೋದನ್ನ ಕ್ಲಿಪ್ಸ್ ಎಲ್ಲ ಕಟ್ ಮಾಡ್ಬಿಡೋದು. ನಾನು ಬೇಡ, ಸುಮ್ನೆ ಇವನಿಗೆ ಜನನೇ ಓಪನ್ ಆಗ್ಬಿಡ್ತಾರೆ. ಸುಮ್ನೆ ನೆಗೆಟಿವಿಟಿ ಬರುತ್ತೆ, ಇವ್ನಿಗೆ ಬರಬಾರ್ದು ನೆಗೆಟಿವಿಟಿ ಅಂತ. ನಾನು ಎಷ್ಟು ಸಖತ್ತಾಗಿರುತ್ತೆ ಕ್ಲಿಪ್, ಇದೇ ಚೆನ್ನಾಗಿರುತ್ತೆ. ಆ ಜಾನರ್ ಕಟ್ ಮಾಡ್ಬಿಡ್ತೀನಿ ನಾನು, ಪರವಾಗಿಲ್ಲ, ಅದ್ ಹೋದ್ರೆ ಹೋಯ್ತು. ಬಟ್ ಇವನಿಗೆ ನೆಗೆಟಿವಿಟಿ ಬರಬಾರ್ದು ಆತರ ಯೋಚನೆ ಮಾಡ್ತೀನಿ. ಇವನಿಲ್ಲ, ಬರೀ ನೆಗೆಟಿವ್ ಮಾತಾಡಿದ್ ಎಲ್ಲಾರು. ನಾನು ನಿನ್ ಬಗ್ಗೆ ನೆಗೆಟಿವ್ ಮಾತಾಡ್ತೀನಿ ಅಂತ? ನನ್ ಬಗ್ಗೆ ಇಲ್ಲಪ್ಪ, ನನ್ ಬಗ್ಗೆ ಇಲ್ಲ. ಹಂಗೆಲ್ಲ ನಾನು ಭಯ ಇಟ್ಟಿನ ಆತರ ಎಲ್ಲ ಮಾತಾಡ. ಭಯ ಇಟ್ಟಿಲ್ಲ ಅಂದ್ರೂ ನನ್ನ ನೆಗೆಟಿವ್ ಆಗಿ ಮಾತಾಡಲ್ಲ. ತುಂಬಾ ನೆಗೆಟಿವ್ ಮಾತಾಡೋದು. ಏನು ಇದ್ರಲ್ಲ ವಿಡಿಯೋಸ್ ಅಲ್ಲ ವಿಡಿಯೋಸ್ ಎಲ್ಲ ನಾನು ಹೇಳ್ತಾ ಇರೋದು. ಇವಾಗ ನೋಡಿ, ಇವ್ರು ನಂಗೆ ಮನೆ ಹತ್ರ ಡ್ರಾಪ್ ಮಾಡಲ್ಲ ಅಂತ ಅಂದ್ರು. ನಾನು ಸ್ವಲ್ಪ ಹೊತ್ತು ಮಾತಾಡಿಲ್ಲ. ಸರಿ ಆಯ್ತು ಸರಿ ಆಯ್ತು ಅಂತ. ಇವ್ರು ಏನ್ ಮಾಡಿದ್ರು, ಡೈರೆಕ್ಟ್ ಮನೆ ಹತ್ರನೇ ಕರ್ಕೊಂಡ್ ಬಂದ್ರು. ಮನೆ ಹತ್ರ ಡ್ರಾಪ್ ಮಾಡ್ತೀನಿ ನಡಿ ಅಂತ. ಸೊ ಈ ಭಯ ಇಟ್ಟಿರೋ. देखो ना यू टर्न करके लगा दूंगा. किधर लगाना है? ऐसा ही लगाओ. रिवर्स कर रहे तो पीछे तो देखना चाहिए ना. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಊಟ ಮಾಡ್ಕೊಂಡು ಹೋಗೋಣ ಮನೆಗೆ ಗೈಸ್. ಸೊ ಇವಾಗ ಇವರು ಡ್ಯಾನ್ಸ್ ಆಡ್ತಾರೆ ನೋಡಿ. ನಂಗೆ ಇವಾಗ ಮೂವಿಗೆ ಕರ್ಕೊಂಡ್ ಬಂದಿದ್ದಾರೆ ಫೋರ್ಸ್ ಮಾಡ್ಬಿಟ್ಟು. ನನ್ ಮನೆಗೆ ಹೋಗ್ಬಿಟ್ಟು ಮಲ್ಕೋತೆ ಗೈಸ್. ತುಂಬಾ ಕೆಲ್ಸಗಳಿರುತ್ತೆ, ಬರೀ ಕರ್ಕೊಂಡ್ ಬಂದ್ಬಿಡೋದು. ಹೆಂಗಾರು ಮನೇಲಿ ಮಲ್ಕೊಂತೀವಲ್ಲ, ಫಿಲಮ್ ಅಲ್ಲೂ ಮಲ್ಕೋ. ನನ್ ಪಾಡಿಗೆ ನಾನು ಮೂವಿ ನೋಡ್ತೀನಿ 2-3 ಅವರ್ ತಲೆ. ಒಬ್ರೇ ಹೋಗಕ್ಕೆ ಏನ್ ಪ್ರಾಬ್ಲಮ್, ಅರ್ಥನೇ ಆಗಲ್ಲ. ಬಿಡಲ್ಲ. ಅಯ್ಯೋ ಅಯ್ಯೋ ಬಿಡ್ಬೇಕಲ್ಲ. ಅಯ್ಯೋ ಏನು ಅಯ್ಯೋ. ಹೌದಾ? ನಾನ್ ಬಿಡಲ್ವಾ ಸರ್? ನಾನ್ ಬಿಡಲ್ವಾ? ನೀನೇ ಬಿಡಲ್ಲ. ನನ್ನ ಸಪೋರ್ಟಿವ್ ನಿಂಗೆ ಯಾರು ನಿನ್ ಲೈಫ್ ಅಲ್ಲಿ ಮಾಡಿಲ್ಲ. ಸಪೋರ್ಟಿವ್ ಬೇರೆ. ಇಟ್ ಇಸ್ ದ ಸೇಮ್. ವೇರ್ ಇಟ್ ಇಸ್ ದ ಸೇಮ್. ನಿಂಗ್ ಮಾತಾಡ್ತೀನಿ ಆಮೇಲೆ. ಇವ್ರು ಬಿಡಲ್ಲ ಗೈಡ್. ಸರಿ, ನಂದೇನೋ ಹೇಳ್ತೀರಾ? ನಾನ್ ಬಿಡಲ್ಲ. ಇವನಂತ ಚಾನ್ಸ್ ಇಲ್ಲ. ನಾನ್ ಬಿಡಲ್ಲ. ಹೌದು, ನಾನ್ ಬಿಡಲ್ಲ. ನೀನ್ ಹೆಣ್ಮಗು, ಹುಷಾರಾಗಿರ್ಬೇಕು ನೀನು. ಆಬ್ವಿಯಸ್ಲಿ ನಾನು ಯಾವಾಗ್ಲೂ ಜೊತೆಲೇ ಇರ್ಬೇಕು. ಗಂಡ್ಮಗು ಅಂತ ನಾನು ರಿವೆಂಜ್ ತಗೊಳ್ಳೋದು. ನನ್ಗೇನ್ ಲಗೇಜ್ ಇರಲ್ಲ, ಹೋಗ್ಲಿ, ನನಗೇನ್ ಪ್ರಾಬ್ಲಮ್ ಇಲ್ಲ. ಇವ್ರು ನನಗೆ ಮಾಡ್ತಾರೆ. ಸೇಫ್ ಗಾರ್ಡ್ ಮಾಡೋಸ್ಕರ ಎಲ್ಲೋ ಹೋಗ್ಬೇಡ, ಅದು ಮಾಡ್ಬೇಡ, ಇದು ಮಾಡ್ಬೇಡ, ಅದಕ್ ಮಾಡ್ದೆ, ಇದಕ್ ಮಾಡ್ದೆ, ಅದಕ್ಕೆ ನೀನು ಮಾಡ್ಬೇಡ. ನಾನು ಇವಳನ್ನ ಸೇಫ್ ಗಾರ್ಡ್ ಮಾಡೋಕೋಸ್ಕರ ಇರ್ತೀನಿ. ಇವಳು ನನ್ನನ್ನ ರಿಸ್ಟ್ರಿಕ್ಟ್ ಎಲ್ಲೂ ಮಾಡೋಕೋಸ್ಕರ ನೋಡಿ ಇರಲ್ಲ. ನಿಜವಾಗ್ಲೂ ನೀವು ಇನ್ನ ಇದು ಬರೀ ಬ್ಲಾಗ್ಸ್ ಎಲ್ಲ ನಮ್ಗೆ ತುಂಬಾ ಕಮ್ಮಿ ತೋರ್ಸ 10%. ರಿಯಲ್ ಲೈಫ್ ಅಲ್ಲಿ ನೋಡ್ಬಿಟ್ರೆ ಯಪ್ಪ ಇಷ್ಟೊಂದು ಟಾಕ್ಸಿಕ್ ಅಂತ. ಇಬ್ರು ಟಾಕ್ಸಿಕ್ ಇದೀವಿ ಈಕ್ವಲ್. ನಾನು ಇರ್ಲಿಲ್ಲ ಗೈಸ್, ಮುಂಚೆ ವಾಸ್ ಅ ವೆರಿ ಸ್ವೀಟ್ ಪರ್ಸನ್. ಬಟ್ ಇವ್ರ ಜೊತೆ ಸೇರಿ ಐ ಬಿಕಮ್ ಅ ಲಾಟ್ ಆಫ್ ಟಾಕ್ಸಿಕ್. ಹಲೋ, ಸುಳ್ಳು ಹೇಳ್ತಾ ಇದ್ದೀನಿ ನಾನು ಮಾತಾಡೋದು.
ಸರ್ ಒಂದ್ ನಿಮಿಷ ಸರ್. ಸಾರಿ ಆಟೋಗ್ರಾಫ್ ಆಮೇಲೆ ಕೊಡ್ತೇನೆ ನೋಡಮ್ಮ. ಗೈಸ್ ಎಲ್ಲ ಒಳ್ಳೇದಾಗ್ತಿದೆ ಗೈಸ್ ನಮ್ಮೆಲ್ಲ ಲೈಫ್. ಯಾ ಬನ್ನಿ ಗೈಸ್, ನಮ್ಮ ಲೈಫಲ್ಲಿ ಎಲ್ಲ ಒಳ್ಳೇದಾಗ್ತಾ ಇದೆ, ಎಲ್ಲ ಚೆನ್ನಾಗಿ ಆಗ್ತಿದೆ. ಸೊ ಬಂದೆ ಒಂದೇ ನಿಮಿಷ. ಆರು ನನ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ ಗೈಸ್. ಕೂರ್ಸ್ಕೊಂಡ್ಬಿಡಲ್ಲ ಪಾಪ್ಕಾರ್ನ್ ಬಕೆಟ್ ಕೊಟ್ಬಿಟ್ಟು ಆರಿಗೆ ಸಾಮಾನ್ ಮತ್ತೆ ಇಟ್ಕೊಂಡ್ಬಿಟ್ಟು. ಏಯ್ ಏಕೆ ಜಾಸ್ತಿ ಮಾತಾಡ್ಬೇಡ, ನೀನ್ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡು. ಗೈಸ್ ಮೂವಿಗೆ ಬಂದಿದ್ದೀವಿ ಅಷ್ಟೇ. ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೇನೆ ಗೈಸ್. ಐ ಹೋಪ್ ನೀವು ಎಂಜಾಯ್ ಮಾಡಿದೀರಾ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಸಿ ಯು, ಟೇಕ್ ಕೇರ್, ಬೈ ಬೈ. ಇನ್ನೆಲ್ಲಿ ಇಟ್ಕೊಂಡ್ ತಿನ್ನಕ್ಕಾಗತ್ತೆ? ತಲೆ ಮೇಲೆ ಉಟ್ಕೊಂಡ್ ತಿನ್ನಕ್ಕಾಗತ್ತೆ? ಅಲ್ಲೇ ಇಟ್ಕೊಬೇಕು, ಕಾಲ್ಸಂತ ಇಟ್ಕೊಂಡ್ ತಿನ್ಬೇಕು. ಬೈ ಹೇಳು ಬಾಯ್ ಗೈಸ್. ಹಿಂಗೆ ನಾನು ಹೇಳಿದೆ ಬಾಯ್ ಗೈಸ್.